ಮದುವೆ ಎಲ್ಲ ಆಗಿದೆಯಾ? ಇಲ್ಲ ಗುರುಜಿ, ಲೈಫ್ ಸೆಟಲ್ ಆಗಿಲ್ಲ ಇನ್ನ. ಹುಡುಗಿಯಲ್ಲಿ ಮದ್ವೆಯಲ್ಲಿ ಸೆಟಲ್ ಆಗೋದು ಅಂದ್ರೆ ಏನು? ಅಂದ್ರೆ ನಮ್ ಕಾಲ್ ಮೇಲೆ ಒಂದ್ ಯಾವ್ದೋ ಒಂದ್ ಕೆಲ್ಸದ ನಿಂತ್ಕೊಬೇಕಲ್ಲ. ಈಗಿನ ಕಾಲದಲ್ಲಿ ಯಾವ್ದೇ ಹುಡುಗಿ ಕೇಳಕ್ ಹೋದ್ರು ಗೌರ್ಮೆಂಟ್ ಕೆಲಸ ಕೇಳ್ತಾರೆ. ಹುಡುಗ ಬೆಂಗಳೂರಲ್ಲಿ ಅಂತ ಕೇಳ್ತಾರೆ. ತುಂಬಾ ಕಡೆ ಕೇಳಿ ಸಾಕಾಗಿ ಹುಡುಗಿ ನೋಡೋದೇ ಬಿಟ್ಬಿಟ್ಟಿದೀವಿ. ಬಟ್ ಯಾವ್ದು ಚಟಗಿಟ ಏನಿಲ್ಲ? ಚಟಗಿಟ ಎಲ್ಲ ಮುಂಚೆ ಇತ್ತು. ಅದೇ ಮುಂಚೆ ಲವ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಆ ಹುಡುಗಿ ಮಾತ್ ಕಟ್ಕೊಂಡು ನಾನು ಇಲ್ಲ ನಿನ್ ಮನೆ ಕಟ್ಟು, ನಮ್ಮ ನೆಕ್ಸ್ಟ್ ಮದ್ವೆ ಆಗ್ತೀನಿ ಅಂತ ಅಂದ್ಲು. ಸೊ ಅವಳ ಮಾತ್ ಕಟ್ಕೊಂಡು ನನ್ ಮನೆಯಲ್ಲೂ ಕಟ್ತೆ. ಗೃಹ ಪ್ರವೇಶ ಟೈಮಲ್ಲಿ ಅವಳು ಬೇರೆ ಹುಡುಗನ್ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಲು. ಅಯ್ಯೋಯ್ಯಪ್ಪ. ಇಲ್ಲ ಮನೆ ಕಟ್ಟು, ನಾನು ನಮ್ಮ ಮನೇಲಿ ಗೊತ್ತಿಲ್ಲ ನಂಗೆ, ಅವ್ರು ಓಡಾದ್ರು ಬಂದು ಮದುವೆ ಆಗ್ತೀನಿ ಅಂತ ಅಂದಿದ್ಲು. ನಾನು ಆ ಒಂದು ನಂಬಿಕೆ ಮೇಲೆ ಬಿಟ್ಟು 1 ವರ್ಷದೊಳಗೆ ಮನೆ ಕಟ್ತೆ. ಗೃಹ ಪ್ರವೇಶ ಟೈಮಲ್ಲಿ ಬಂದ್ಬಿಟ್ಟು ನನಗೆ ಗೊತ್ತಿಲ್ದಂಗೆನೆ ನನ್ ಎಲ್ಲಾದ್ರಲ್ಲೂ ಬ್ಲಾಕ್ ಮಾಡಿ, ಕಾಲೇಜ್ನಿಂದ ಎಲ್ಲ ಬ್ಲಾಕ್ ಮಾಡಿ ಅಲ್ಲ ಸಡನ್ ಬೇರೆ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ. ಅಲ್ಲ ಸಡನ್ ರಿಜಿಸ್ಟರ್ ಮದುವೆ ಆಗ್ಲಿಕ್ಕೆ ಕಾರಣ ಏನು? ಅವ್ರ ಮನೆಯವ್ರಿಗೆ ಗೊತ್ತಾಗಿ ಮಾಡಿರೋದಾ? ಅವ್ರ ಮನೆಯವರಿಗೂ ಗೊತ್ತಿಲ್ಲ ಅವ್ರ ಮದುವೆ ಆಗಿರೋದು. ಚೆನ್ನಾಗಿದೆ ಗುರುಜಿ. ಲೈವ್ ನೋಡ್ತಾ ಇದ್ರಾ? ಹಾ, ಲೈವ್ ನೋಡ್ತಾ ಇದ್ದೆ. ನನಗೆ ಫಾಲೋವರ್ಸ್. ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ನಿಮ್ ಕಾರ್ಯಕ್ರಮ ನೋಡಿದ ತಕ್ಷಣ ಏನೋ ಮನ್ಸಲ್ಲಿ ಯಾವ್ದೇ ಒಂದ್ ದುಃಖ ಇದ್ರೂನು ಅವಾಗ ತಕ್ಷಣ ಏನೋ ಅಂತ ಹೀರೋ ಹೋಗ್ಬಿಡುತ್ತೆ. ನನ್ನ ಹೆಸರು ರಂಜನ್ ಅಂತ. ರಂಜನ್? ಹಾ, ಬಹಳ ಸಂತೋಷ. ಏನ್ ಮಾಡ್ಕೊಂಡಿರೋದು? ನಾನಿಲ್ಲೇ ಒಂದ್ ಸಣ್ಣ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. 28-30 ವರ್ಷ ಆದ್ರೂ ಎಲ್ಲೇ ಯಾವ್ದೇ ಕೆಲಸ ಆಗಿಲ್ಲ. ಎಷ್ಟು ವರ್ಷ ನಿಮ್ಗೆ? ನನಗೆ 30 ವರ್ಷ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಿ? 6-7 ವರ್ಷ ಆಯ್ತು. ಒಂದೇ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಹಾಸನಲ್ಲೇ. ಏನೇ ಮಾಡಕ್ ಹೋದ್ರೇನು ಏನೋ ಒಂಥರ ಮನ್ಸಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಆತರ ಆಗುತ್ತೆ. ಇರೋದ್ರಲ್ಲಿ ಜೀವನ ತೃಪ್ತಿ ಇಲ್ವಾ? ಜೀವನ ತೃಪ್ತಿ ಅನ್ನೋದೇ ಇಲ್ಲ. ಯಾಕಿಲ್ಲ? ಏನಕ್ಕಂತಾನೆ ಗೊತ್ತಿಲ್ಲ. ಏನೋ ಒಂದ್ ಮಾಡೋಣ ಅಂತ ಹೋಗ್ತೀನಿ, ಅದ್ ಅನ್ಕೊಂಡು ನನ್ ಜೀವನದಲ್ಲಿ ಆಗ್ತಾನೂ ಇಲ್ಲ. ಅಲ್ಲ, ಈಗ ಬೆಳಗ್ಗೆದ್ದು ಕೆಲ್ಸಕ್ಕೆ ಹೋಗ್ತೀರಿ, ತಿಂಗಳ ಕೊನೆಯಲ್ಲಿ ಸಂಬಳ ಬರುತ್ತೆ. ಇದಕ್ಕೆ ಮೀರಿದ್ದೇನು ಇದೆಯಾ? ಆಸೆ ಪಡ್ತಿದ್ದೀರಾ ಅಥವಾ ಕೆಲ್ಸದ್ದು ಬೇರೆ? ಇಲ್ಲ, ಕೆಲ್ಸದ್ದು ಬಟ್ ಮನೆ ಕಡೆ ಪ್ರಾಬ್ಲಮ್. ಮಿಡಲ್ ಕ್ಲಾಸು. ಇದ್ದಿದ್ದೆ ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಈ ಮದುವೆ ಎಲ್ಲ ಆಗಿದೆಯಾ? ಇಲ್ಲ ಗುರುಜಿ, ಲೈಫ್ ಸೆಟಲ್ ಆಗಿಲ್ಲ ಇನ್ನ. ಹುಡುಗಿಯಲ್ಲಿ ಮದ್ವೆಯಲ್ಲಿ ಸೆಟಲ್ ಆಗೋದು ಅಂದ್ರೆ ಏನು? ಅಂದ್ರೆ ನಮ್ ಕಾಲ್ ಮೇಲೆ ಒಂದ್ ಯಾವ್ದೋ ಒಂದ್ ಕೆಲ್ಸದ ನಿಂತ್ಕೊಬೇಕಲ್ಲ. ಈಗಿನ ಕಾಲದಲ್ಲಿ ಯಾವ್ದೇ ಹುಡುಗಿ ಕೇಳಕ್ ಹೋದ್ರು ಗೌರ್ಮೆಂಟ್ ಕೆಲಸ ಕೇಳ್ತಾರೆ. ಹುಡುಗ ಬೆಂಗಳೂರಲ್ಲಿ ಅಂತ ಕೇಳ್ತಾರೆ. ತುಂಬಾ ಕಡೆ ಕೇಳಿ ಸಾಕಾಗಿ ಹುಡುಗಿ ನೋಡೋದೇ ಬಿಟ್ಬಿಟ್ಟಿದೀವಿ. ಹುಡುಗಿ ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಹೌದಾ? ಪ್ರಯತ್ನ ಪಟ್ಟಿದ್ದೀವಿ 2 years ಇಂದ. ಎಲ್ಲ ಕೆಲಸ ಕೇಳ್ತಾರ? ಎಲ್ಲ ಕೆಲಸ ಕೇಳ್ತಿದಾರೆ. ಸಂಬಳ ಎಷ್ಟು ಅಂತ ಕೇಳ್ತಾರೆ. ಹುಡುಗ ಬೆಂಗಳೂರಲ್ಲಿ ಅಂತ ಕೇಳ್ತಾರೆ. ಬೆಂಗಳೂರಲ್ಲಿ ಮನೆ ಇದೆಯಾ ಅಂತ ಕೇಳ್ತಾರೆ. ಹಿಂಗಾದ್ರೆ ಜೀವನ ಪೂರ್ತಿ ಮದುವೆ ಆಗಲ್ಲ ಅಂತ. ಅದೇನೆ ತೊಂದ್ರೆ, ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿದೆ. ಅಂದ್ರೆ ಇದೇ ದೊಡ್ಡ ದುಃಖಕ್ಕೆ ಕಾರಣನಾ ಇದು? ಐ ಮೀನ್ ಅಫ್ಕೋರ್ಸ್ ಇರಬಹುದು. ಬಟ್ ಇದು ಬಹಳ, ಒಬ್ಬ ಹುಡುಗನಾಗಿ 30 ವರ್ಷದ ಹುಡುಗನಾಗಿ ಇದೊಂಚೂರು ಆಗಿ ಬರ್ಲಿಲ್ಲ ಅಂದಾಗ ನೀವು ಸಮಾಜದಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಕೆಲವೊಬ್ಬರಿಗೆ ಹೌದು ಕೇಳ್ತಾರೆ, ಫ್ರೆಂಡ್ಸ್ಗಳು ಕೇಳ್ತಾರೆ, ಬಟ್ ಏನ್ ಮಾಡಕ್ಕಾಗುತ್ತೆ? ನಿಮ್ಮೊಬ್ರು ಕತೆ ಅಲ್ಲ, ಬೀದಿಗೂ ಇಂಥವ್ರ ಕತೆಗಳೇ ಜಾಸ್ತಿ ಇವಾಗ. ಪಾಪ ಯಾರಿಗೂ ಹೆಣ್ಣು ಸಿಗ್ತಾ ಇಲ್ಲ, ಎಲ್ಲ ದುಡಿತಾರೆ. ಹೆಣ್ಣು ಸಿಗ್ತಿಲ್ಲ ಅನ್ನೋದಕ್ಕಿಂತ ಮೈನ್, ಫಸ್ಟ್ ಆಫ್ ಆಲ್ ನನ್ ಲೈಫ್ ಅಲ್ಲಿ ನನ್ ಕಾಲ್ ಮೇಲೆ ನಾನು ಇಟ್ಕೊಳಕ್ ಆಗ್ತಿಲ್ಲ. ಎಲ್ಲೋ ಒಂದ್ ಕಡೆ ಯಾವ್ದಾದ್ರು ನನ್ ಕೆಲಸ ತಗೊಳಕ್ ಆಗ್ತಿಲ್ಲ. ಅದೇ ಒಂದು ಇದು. ಅಂದ್ರೆ ನೀವು ಗೌರ್ಮೆಂಟ್ ಕೆಲಸದ ಬಗ್ಗೆ ಮಾತಾಡ್ತಿದ್ದೀರಾ? ಗೌರ್ಮೆಂಟ್ ಕೆಲಸ ಆಗ್ಲಿ, ಬಟ್ ಏನೇ ಆದ್ರೂ ಯಾವ್ದಾದ್ರು ಒಂದು ಕಣ್ಣಿಲ್ಲಿ ಯಾವ್ದಾದ್ರು ಒಂದು ನಂದ ಕೆಲಸ ಅನ್ನೋದೊಂದಿದ್ರೆ ಏನೋ ಒಂದು ಮಾಡೋದಿಲ್ಲ ಅಂತ ಈ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಮಾಡ್ತಾ ಇದ್ದೀನಿ ಅಷ್ಟೇನೆ. 6 ವರ್ಷದಿಂದ ಬೇರೆ ಕಡೆ ಅಂತ ಏನೋ ನಿಮ್ದು ಅಂತ ಒಂದು ಸ್ವಂತ ಕೆಲಸ ತಗೊಳ್ಲಿಕ್ಕೆ ಆಗಿಲ್ವಾ 6 ವರ್ಷದಿಂದ? ಇಲ್ಲ, ಆಗ್ತಾ ಇಲ್ಲ. ಅದೇ ಕಂಪ್ನಿ ಮಾಡ್ತಾ ಇದೀನಿ. ಏನೇ ಟ್ರೈ ಮಾಡಿದ್ರು ಆಗ್ತಾ ಇಲ್ಲ. ಎಲ್ಲ ಬರೀ ಲಂಚ. ಒಂದು ಅಪಾಯಿಂಟ್ ಮಾಡ್ಕೋಬೇಕಂದ್ರೆ 20 ಲಕ್ಷ ಕೇಳ್ತಾರೆ. ಅಲ್ಲ, ಈಗ 6 ವರ್ಷದಿಂದ ಮಾಡ್ತಾ ಇದ್ದೀರಲ್ವಾ, ಈ 6 ವರ್ಷದಿಂದ ಇಲ್ಲಿ ಬದುಕು ನಡೀತಾ ಇಲ್ವಾ?
ನಡೀತದೆ, ಮುಂಚೆ ಹೆಂಗ ನಡೀತಾ ಇತ್ತು. ಹ್ಮ್ ಬಟ್ ಈಗ ಒಂದು 1 year ಇಂದ ಮನೆ, ನಾನು ಆಕ್ಚುಲಿ ಒಂದು 6-7-8 years ಒಂದು ಹುಡುಗಿ ಪ್ರೀತಿಸ್ತಾ ಇದ್ದೆ. ಹ್ಮ್ ಸೊ ಅವಳು ಹೇಳಿದ್ಲು ಅಂತ ಹೇಳ್ಬಿಟ್ಟು ಅವ್ರ ಮನೇಲೆಲ್ಲ ಕೇಳ್ಬಿಟ್ಟು ಆದ್ಮೇಲೆ ಮನೆ ಇಲ್ಲ, ಏನಿಲ್ಲ, ಕೆಲ್ಸ ಇಲ್ಲ, ನನ್ನ ಮಗಳನ್ನ ನೀನ್ ಮದುವೆ ಮಾಡ್ಕೊಡಲ್ಲ ಅಂತ ಅಂದ್ರು. ಎಷ್ಟು ಜನ ಹುಡುಗಿ ಕೇಳ, ನಾನು ಒಬ್ಬನೇ ಮಗ, ನನ್ನ ತಂಗಿ ಒಬ್ಬಿದೆ, ನನ್ನ ತಂಗಿ ಮ್ಯಾರೇಡ್ ಆಗಿದ್ದಾರೆ. ಈಗ ನೀವು ತಂದೆ ತಾಯಿ ನೀವು 3 ಜನ ಇದ್ದೀರಿ. ನಾನು ನನ್ನ ತಂದೆ ತಾಯಿ 3 ಜನ. ಈಗ ನಿಮ್ಗೆ ಹೆಣ್ಣು ಹುಡುಕ್ಲಿಕ್ಕೆ ಹೋದ್ರೆ ಸ್ವಂತ ಮನೆ ಇಲ್ಲ, ಒಳ್ಳೆ ಕೆಲಸ ಇಲ್ಲ, ಸಂಬಳ ಇಲ್ಲ. ಸ್ವಂತ ಮನೆ ಇಲ್ಲ, ಸ್ವಂತ ಮನೆ ಕಟ್ಟಿದೀನಿ ಆಲ್ರೆಡಿ. 1 year ಆಯ್ತು ಗೃಹ ಪ್ರವೇಶ ಆಗಿ ಹ್ಮ್ ಊರಲ್ಲೇನೆ. ಹ್ಮ್ ಒಂದ್ 40 lakhs ಆಯ್ತು, ಮನೆ ಕಟ್ಟಿದೀನಿ. ಮನೆದೇನ್ ಚಿಂತೆ ಏನಿಲ್ಲ. ಹ್ಮ್ ನಮ್ ತಂದೆ ನನ್ಗೆಲ್ಲ ಮಾಡ್ಕೊಟ್ಟಿದ್ದಾರೆ. ಹ್ಮ್ ಬಟ್ ಮನೇದ್ ನಂಗೆ ಚಿಂತೆ ಬರ್ತಾ ಇಲ್ಲ. ನನ್ ಜಾಬ್ ಒಂದು, ಬಟ್ ಏನೇ ಒಂದು ಯಾವ್ದೇ ಒಂದು ಕೆಲಸ ಮಾಡಕ್ ಹೋದ್ರುನು ಮನೆಯ ಬಹುತೇಕ ಖರ್ಚು ತಂದೆ ಹಾಕಿದ್ದ. ನಮ್ ತಂದೆನೆ ಮಾಡಿರೋದೆಲ್ಲಾನು. ಮತ್ ನಿಮ್ಮ 6 ವರ್ಷದ ದುಡಿಮೆ ಏನಾಯ್ತು? ನನ್ ದುಡಿಮೆನೆ ನನ್ ಕೈಲಾದಷ್ಟು ನಾನು ಕೊಟ್ಟಿದ್ದೀನಿ ಮನೆಗೆ. ಹ್ಮ್ ಎಷ್ಟು ಕೊಟ್ಟಿದ್ದೀರ ಅಂದಾಜು? ಅಂದಾಜು ಲೆಕ್ಕದಲ್ಲಿ 1 ಲಕ್ಷ ಅಷ್ಟೇನೆ. ಇನ್ನೆಲ್ಲ ನಮ್ ತಂದೆಯವರೇ ಮಾಡಿರೋದು. 6 ವರ್ಷದಲ್ಲಿ 1 ಲಕ್ಷ ಕೊಟ್ಟಿದ್ದ? 1 ಲಕ್ಷ ಅಂತ ಅಂದ್ರೆ ಈಗ ನನ್ನ ತಂಗಿ ಮ್ಯಾರಿಡ್, ಅವ್ರಿಗೆ ಅಂತ ನಮ್ಮ ಅಪ್ಪ ಅವ್ರ ಖರ್ಚುಗಳೆಲ್ಲ ಆಗಿದೆ. ಅಲ್ಲ ಮದುವೆ ಮಾಡ್ಕೊಟ್ಟಿದೀವಿ. 1 ರೂಪಾಯಿ ಕೊಡದೆ ಇರೋರು ತುಂಬಾ ಜನ ಇದ್ದಾರೆ. ಬಟ್ ನಾನು ಅಂದ್ಕೊಂಡೆ ಪಾಪ 6 ವರ್ಷ ಅಂದ್ರೆ ಏನ್ ತಿಂಗಳಿಗೆ ಒಂದು 30,000 ಸಂಬಳದ ಬಂದಿದ್ರು ಜಾಸ್ತಿನೇ ಆಗಿರೋದಲ್ಲ ಅಂತ. ಇಲ್ಲ, 30,000 ಬರ್ತಿಲ್ಲ ಗುರುಜಿ. ಒಂದು 20 ಬರುತ್ತೆ ಅಷ್ಟೇನೆ, ಎಲ್ಲ ಕಟ್ಟಾಗಿ. ESI, PF, ಕ್ಯಾಂಟೀನ್, ನಾನು ಓಡಾಡೋ ಬಸ್ ಚಾರ್ಜ್, ಪೆಟ್ರೋಲ್ ಚಾರ್ಜ್. ಬಟ್ ಯಾವ್ದು ಚಟಗಿಟ ಏನಿಲ್ಲ? ಚಟಗಿಟ ಎಲ್ಲ ಮುಂಚೆ ಇತ್ತು. ಅದೇ ಮುಂಚೆ ಲವ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಆ ಹುಡುಗಿ ಮಾತ್ ಕಟ್ಕೊಂಡು ನಾನು ಇಲ್ಲ ನಿನ್ ಮನೆ ಕಟ್ಟೋ, ನಮ್ಮ ನೆಕ್ಸ್ಟ್ ಮದ್ವೆ ಆಗ್ತೀನಿ ಅಂತ ಅಂದ್ಲು. ಸೊ ಅವಳ ಮಾತು ಕಟ್ಕೊಂಡು ನಾನು ಮನೆ ಎಲ್ಲಾನು ಕಟ್ತೆ. ಗೃಹ ಪ್ರವೇಶ ಟೈಮಲ್ಲಿ ಅವಳು ಬೇರೆ ಹುಡುಗನ್ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಲು. ಅಯ್ಯೋಯ್ಯಪ್ಪ. ಆ ಹುಡುಗಿ ಹೇಳಿದ್ರು ನೀವು ಮನೆ ಕಟ್ಟು ಆಮೇಲೆ ಮದ್ವೆ ಆಯ್ತೀನಿ ಅಂತ? ನಮ್ಮ ತಂದೆ ತಾಯಿ ಹತ್ರನು ಹೇಳಿದ್ರು. ನಿಮ್ಮ ಅಪ್ಪನ ಜೀವ ತಿಂದ್ಬಿಟ್ಟಿದೀಯ ಹಂಗಾರ ನೀನು. ಕಟ್ಟು ಬೇಗ ಮದ್ವೆ. ನಿಜವಾಗ್ಲು ನಮ್ಮ ಅಪ್ಪನಾಣೆಗ್ಲು ನಮ್ಮ ಅಪ್ಪನ ಜೀವ ತಿನ್ಬಿಟ್ಟಿದೀನಿ ನಾನು. ಇಲ್ಲ ನಾನು ಅದೇ ಹುಡುಗಿ ಮದುವೆ ಆಗ್ಬೇಕು ಅಂತ. ನಮ್ಮ ಅಪ್ಪ ಹೇಳಿದ್ರು, ಆಯ್ತು ಬಿಡು ನಿಂಗೋಸ್ಕರ ಆಯ್ತು ಮನೆನೇ ಕಟ್ಟೋಣ ಅಂತ ಅಂದ್ರು. ಅಂದ್ರೆ ಮನೆ ಕಟ್ಟಿ ಬೇಗ ಮದ್ವೆ ಆಗ್ಬೇಕು ಅಂತ. 1 ವರ್ಷಗಳಿಗೆ ನಮ್ಮ ಅಪ್ಪ ಒಂದ್ ಮನೆ ಕಟ್ಕೊಟ್ರು. ನಿಜವಾಗ್ಲೂ ಮೇಸ್ತ್ರಿ ಬರ್ದಿದ್ರೆ ನೀವೇ ಕಟ್ಬಿಟ್ಟಿರ್ತಿದ್ರಿ. ಇಲ್ಲ, ಮೇಸ್ತ್ರಿಗೂ ಅಷ್ಟೊಂದು ಹಿಂಸೆ ಕೊಟ್ಬಿಟ್ಟಿದಾರೆ ನಮ್ಮಪ್ಪ. ಇಲ್ಲ ಅರ್ಜೆಂಟ್ ಇದೆ, ನಮಗೆ ಅರ್ಜೆಂಟ್ ಇದೆ, ಬೇಗ ಬನ್ನಿ ಮಾಡ್ಕೊಡಿ ಅಂತ. ಅವ್ರ ಅಜ್ಜ ಗೊತ್ತಿತ್ತಾ? ಅವ್ರ ಮನೆಯವ್ರಿಗೂ ಗೊತ್ತಿತ್ತು, ಅವ್ರು ಮಾಡ್ಕೊಡಲ್ಲ ಅಂತ ರೆಡಿ ಹುಳಿ ಅಂತ ಅಂದ್ರೆ ಹುಡುಗಿ ಇಲ್ಲ ಮನೆ ಕಟ್ಟು, ನಾನು ನಮ್ಮ ಮನೇಲಿ ಗೊತ್ತಿಲ್ಲ, ನಂಗೆ ಅವ್ರು ಓಡಾದ್ರು ಬಂದು ಮದುವೆ ಆಗ್ತೀನಿ ಅಂತ ಅಂದಿದ್ಲು. ನಾನು ಆ ಒಂದು ನಂಬಿಕೆ ಮೇಲೆ ಬಿಟ್ಟು 1 ವರ್ಷದೊಳಗೆ ಮನೆ ಕಟ್ತೆ. ಗೃಹ ಪ್ರವೇಶ ಟೈಮಲ್ಲಿ ಬಂದ್ಬಿಟ್ಟು ನನಗೆ ಗೊತ್ತಿಲ್ದಂಗೆನೆ ನಾನು ಎಲ್ಲಾದ್ರಲ್ಲೂ ಬ್ಲಾಕ್ ಮಾಡಿ, ಕಾಲೇಜ್ನಿಂದ ಎಲ್ಲ ಬ್ಲಾಕ್ ಮಾಡಿ ಅಲ್ಲ ಸಡನ್ ಬೇರೆ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ. ಅಲ್ಲ ಸಡನ್ ರಿಜಿಸ್ಟರ್ ಮದುವೆ ಆಗ್ಲಿಕ್ಕೆ ಕಾರಣ ಏನು? ಅವ್ರ ಮನೆಯವ್ರಿಗೆ ಗೊತ್ತಾಗಿ ಮಾಡಿರೋದಾ? ಅವ್ರ ಮನೆಯವರಿಗೂ ಗೊತ್ತಿಲ್ಲ ಅವ್ರ ಮದುವೆ ಆಗಿರೋದು. ಓಹೋ, ಅಂದ್ರೆ ಅವ್ರ ಮನೆಯವ್ರಿಗೂ ಅದು ಗೊತ್ತಿಲ್ಲ, ಈಕಿ ಇನ್ನೊಂದು ಯಾವ್ರ ಮದುವೆ ಆಗಿರೋದಾ? ಹೌದು. ಏನಂತ ಅಂದ್ರೆ ನಮ್ಮಪ್ಪ ಇದುವರೆಗೂ ನನಗೆ ಜವಾಬ್ದಾರಿ ಅನ್ನೋದು ಕೊಟ್ಟಿರ್ಲಿಲ್ಲ. ಮನೆ ಕಟ್ಬೇಕಾದ್ರೆ ಜವಾಬ್ದಾರಿಯನ್ನು ಕೊಡ್ತು. ಸಾಲ ಸೂಲ ಮಾಡಿ ನಮ್ಮ ತಂದೆವು ನಮ್ಮ ತಾಯಿವು ಒಡವೆ ಇಟ್ಬಿಟ್ಟು ಮಾಂಗಲ್ಯ ಸರ ಯಾವ್ದು ಇದು ಎಲ್ಲಾನು ಇಟ್ಬಿಟ್ಟು ದುಡ್ಡು ತಂದ್ಕೊಂಡ್ ಕೊಟ್ರು. ತಗೊಳಪ್ಪ ನಿಂಗೆ ಯಾವ ತರ ಇಷ್ಟ ಆಗುತ್ತೆ ಅಷ್ಟರ ಮಾಡ್ಕೊ ಅಂತ ದುಡ್ಡು ಕೊಟ್ರು. ನಾನೇನ್ ಮಾಡ್ದೆ ಅವಾಗ ಅವಳಿಗೆ ಸ್ವಲ್ಪ ಕಾಲು ಮೆಸೇಜ್ ಮಾಡೋದೆಲ್ಲ ಸ್ವಲ್ಪ ಇಗ್ನೋರ್ ಮಾಡ್ತಾ ಬಂದೆ. ಈ ತರ ಮಾಡಿದ್ರೆ ಅವಳಿಗೆ ಕಾಲು ಮೆಸೇಜ್ ಮಾಡಿದ್ರೆ ಸ್ವಲ್ಪ ಇಗ್ನೋರ್ ಮಾಡಿದೆ. ಯಾಕಂದ್ರೆ ಮನೆ ಜವಾಬ್ದಾರಿ ಕೊಟ್ಟಾದ್ಮೇಲೆ ಸ್ವಲ್ಪ ಬುದ್ಧಿ ಬಂತು. ಅವಾಗ ನೋಡಿ ಇಷ್ಟು ವರ್ಷ ಸುಮ್ನೆ ಕೆಲಸ ಮಾಡ್ಕೊಂಡು ಬಂದಿದ್ ಮಾಡ್ತಿದ್ದೆ. ಇವಾಗ ಜವಾಬ್ದಾರಿ ಕೊಟ್ಟ ಇವಾಗ ಅವರು ಸ್ವಲ್ಪ ಲೈಫಲ್ಲಿ ಸ್ವಲ್ಪ ಸೀರಿಯಸ್ ತಗೋಬೇಕಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಆಗಿದ್ದೆ. ಬಟ್ ಅವಳು ಅದನ್ನೇ ಸ್ವಲ್ಪ ಅಡ್ವಾಂಟೇಜ್ ತಗೊಂಡು ನೀನ್ ಬೇರೆ ಜೊತೆ ಕಮಿಟ್ ಆಗಿದ್ಯಾ ಹಂಗೆ ಅಂತ ಹೇಳಿ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲದಂಗೆ ಬೇರೆ ಜೊತೆ ಮದುವೆ ಆಗಿದ್ಲು. ಅಲ್ಲ ಈಗ ಕಾಲು ಮೆಸೇಜ್ ಕಡಿಮೆ ಮಾಡ್ಲಿಕ್ಕೆ ಕಾರಣ ಏನು? ನಾನ್ ಕಾಲು ಮೆಸೇಜ್ ಮಾಡ್ಲಿಕ್ಕೆ ಕಾರಣ ನನ್ ಕಡೆಯಿಂದನೇ ತಪ್ಪಾಗಿದ್ದು. ಯಾಕೆಂದ್ರೆ ನಮ್ಮ ಅಪ್ಪ ಮನೆ ಕಟ್ಬೇಕಾದ್ರೆ ಜವಾಬ್ದಾರಿ ನನ್ನ ಮೇಲೆ ಬಿಟ್ಬಿಟ್ರು. ನಿನ್ಗೆ ಯಾವ ತರ ಬೇಕಾತರ ಮನೆ ಮಾಡಿಸ್ಕೋ ಅಂತ ಎಲ್ಲ ನನ್ನ ಮೇಲೆ ಮಾಡಿದ್ರು. ಸೊ ನಾನು ಅವಾಗ ಸ್ವಲ್ಪ ಕಾಲ್ ಮೆಸೇಜ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿದೆ. ಅವಳಿಗೆ ಕಾಲ್ ಮಾಡಿದ್ರು, ಸರ್ 1 ನಿಮಿಷ ಮಾಡ್ತೀನಿ, ಹೊರಗಡೆ ಇದ್ದೀನಿ, ಮರಳು ತರಕ್ ಬಂದಿದ್ದೀನಿ, ಜಲ್ಲಿ ತರಕ್ ಬಂದಿದ್ದೀನಿ, ಸಿಮೆಂಟ್ ತರಕ್ ಬಂದಿದ್ದೀನಿ, ಇವ್ ಬಂದಿದ್ದಾರೆ ಹಂಗೆ ಅಂತ ಹೇಳೋದಲ್ಲ ಮಾಡ್ದೆ. ಅವಳು ಅದನ್ನೇ ಅಡ್ವಾಂಟೇಜ್ ತಗೊಂಡು ಇವ್ ನನಗೆ ಮೋಸ ಮಾಡ್ತಿದ್ದಾನೆ, ಚೀಟ್ ಮಾಡ್ತಿದ್ದಾನೆ ಅನ್ಕೊಂಡು ಇದ್ ಮಾಡಿದ್ಲು. ಓಹೋ,
ಅಲ್ಲ ಹೋಗ್ಲಿ, ಫೋನ್ ಎತ್ತಿಲ್ಲ ಅಥವಾ ಟೈಮಿಗೆ ಮಾತಾಡ್ಲಿ, ಮನೆ ಕಡ್ದಿರೋದೇ ನಿನಗೋಸ್ಕರ ಅಥವಾ ನೀವು ಅದನ್ನ ಅದಕ್ಕೆ ಮದುವೆ ಅವಳು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಬಟ್ ಹಂಗೆ ನಿಮ್ಗನ್ಸೋದು ಒಂದೇ ಸಲ ಹೋಗಿ ಇಲ್ಲಿ ಯಾರನ್ನೋ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಬೇಕು, 7 ವರ್ಷದ ಪ್ರೀತಿ ಇಷ್ಟೇ ದುರ್ಬಲವಾಗಿತ್ತ? ಏನ್ ಮಾಡಕ್ಕಾಗುತ್ತೆ ಎಲ್ಲ. ಬಟ್ ನಿಮ್ಗನ್ಸೋ ದುಡ್ಡಿದ್ರೆ ಲೋಕನೇ ಗೆಲ್ಬಹುದು ಅಂತಾರಲ್ಲ, ಹಂಗಾಗಿ ಅವಳು ದುಡ್ಡಿರೋ ಹುಡುಗನ್ನ ನೋಡ್ಕೊಂಡ್ಲು. ಸೊ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗಿಯನ್ನೆಲ್ಲ ನೋಡ್ಕೊಂತಾಳೆ. ನಿಮ್ಮ 7 ವರ್ಷದ ಪ್ರೀತಿ ಆ ಸಮಯದಲ್ಲೇ ಇಲ್ಲಿ ಯಾರ ಜೊತೆನೂ ಮಾತಾಡ್ತಾ ಇದ್ಲೋ ಏನೋ ಅಂತ ಅನ್ಸುತ್ತಾ ನಿಮಗೆ? ಅಂದ್ರೆ ಯಾಕಂದ್ರೆ ನನಗೆ ಆತರ ಅನ್ಸಿರ್ಲಿಲ್ಲ. 1 ವರ್ಷದಲ್ಲೇ ಹಿಂಗಾಗ್ಲಿಕ್ಕೆ ಸಾಧ್ಯನಾ? 1 ವರ್ಷ ಅಲ್ಲ, ಜಸ್ಟ್ 2 months ಅಷ್ಟೇನೆ ಆಗಿದ್ದು. ಮನೆ ಕಟ್ಟೋರು ಚೆನ್ನಾಗಿದ್ಲು, ಮನೆ ಫಿನಿಶಿಂಗ್ ನಮ್ ಮನೆಗೆ ಟೈಲ್ಸ್ ಕಲ್ಲೆಲ್ಲ ಅವಳೇ ಸೆಲೆಕ್ಟ್ ಮಾಡಿದ್ದು. ಅಯ್ಯೋ ಇನ್ನೇನು ಗೃಹ ಪ್ರವೇಶ ಇನ್ನೊಂದು ಕಾರ್ಡ್ ಕೊಡಕ್ ಹೋಗ್ಬೇಕು, ಅವಳಿಗೂ ಇನ್ವೈಟ್ ಮಾಡೋಣ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಹೇಳಿದ್ದು ಹಿಂಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾಳೆ ಅಂತ. ಯಪ್ಪ, ಅದಿನ ಏನಾಗಿರ್ಬೇಕು ನಿಮಗೆ ಅಂತ. ನನ್ನ ಜೀವನದಲ್ಲಿ ಮಾಡಿದ್ದಾಳೆ ಅಂತ ತಕೊಂಡು ನಾನು. ಅಲ್ಲ, ಆ ದಿನ ಹೆಂಗ್ ಏನ್ ನಡೀತ ಅವತ್ತು, ಹೆಂಗಿತ್ತು ನಿಮ್ ಜೀವನ ಹೆಂಗಿತ್ತು ಅಂತ ಹೇಳಕ್ ಆಗದ, ಹೋಗ್ಲಿ ಬಿಡಿ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಮಕ ನೋಡ್ಕೊಂಡು ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಇಷ್ಟೆಲ್ಲ ನಮ್ಮ ಅಪ್ಪ ನನ್ಗೋಸ್ಕರ ತ್ಯಾಗನೆ ಮಾಡಿದ್ದಾರೆ. ಅಲ್ಲ, ಮನೆಯೆಲ್ಲ ಮಾಡ್ಕೊಟ್ಟು. ಪರಿಸ್ಥಿತಿ ಏನಿತ್ತು ಗೊತ್ತಾಗಿದ್ದು ಹೇಗೆ ಅಂದೆ? ಅದೇ ಗೊತ್ತಾಗಿದ್ದು ನನ್ನ ಫ್ರೆಂಡ್ ಕಡೆಯಿಂದ ಗೊತ್ತಾಗಿದ್ದು. ನಾನು ಅವನ್ನ ಕರ್ದೆ, ಹಿಂಗೆ ಮನೆಗೆ ಗೃಹ ಪ್ರವೇಶ ಇನ್ವೈಟ್ ಮಾಡಕ್ ಹೋಗೋಣಪ್ಪ, ನಾನು ಒಬ್ನೇ ಹೋದ್ರೆ ಸರಿ ಹೋಗಲ್ಲ, ಅವ್ರ ಮನೇಲೆಲ್ಲ ಏನಾದ್ರು ಅನ್ಕೊಂತಾರೆ, ನೀನು ಜೊತೆಲಿ ಬಾ ಅಂತ ಅಂದೆ. ಏನಕ್ಕೆ ಹೋಗ್ತೀಯ ಬಿಡಾಕೋ, ಆಲ್ರೆಡಿ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ಅಂದ ನನ್ನ ಫ್ರೆಂಡ್. ಯಪ್ಪ, ಏನನ್ಸ್ತ ಅವಾಗ? ಏನನ್ನಿಸ್ತು, 6 ವರ್ಷ ಪ್ರೀತಿ ಇದೇನೋ ಈಗ ಸತ್ತೇರೋ ಹೋಮ ತಗೊಂಡಿರೋದು ಬಿಡ್ತಾರಲ್ಲ, ಕೈಯಲ್ಲಿರೋದು ಗೃಹ ಪ್ರವೇಶ ಕಾರ್ಡು ತಿಥಿ ಕಾರ್ಡು ಅಂತ ಗೊತ್ತಾಗ್ಲಿಲ್ಲ ಅವಾಗ. ಇಲ್ಲ, ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಅದು. ಅಲ್ಲ ಪಾಪ, ನನ್ಗೆ ನೀರಲ್ಲಿ ಹೋಮ ಬಿಟ್ಟಂಗ ಆಗೋದೆಲ್ಲ. ಹುಡುಗನಾಗಿ ನಿಮ್ಗೆ ಸಾಯೋ ತರ 7 ವರ್ಷ ಪ್ರಾಮಾಣಿಕ ಪ್ರೀತಿ ಮಾಡಿ ಆ ರೀತಿ ಒಂದೇ ಸಲಿ ಅವಳ್ದಾಗಲಿ ಬೇರೆ ಮದ್ವೆ ಆಯ್ದುಕೊಳ್ಳೋ ಅಂತ ಫ್ರೆಂಡ್ ಹೇಳ್ಬೇಕಾದ್ರೆ ಆತನಿಗೆ ಈಸಿ ಇತ್ತು ಕೇಳೋ, ನಿಮಗೆ ಹೆಂಗ ಆಗಿರ್ಬೇಕು ಅಂತ. ನಮ್ಮಪ್ಪ ಒಂದ್ಸಲ ಹೇಳಿದ್ರು, ಅವಳಿಲ್ದೆ ಹೋದ್ರೆ ಬೇರೆ ಅವಳ ಅಂತ ಅಪ್ಪನ ಹುಡುಗಿ ಬಂದು ಮದುವೆ ಮಾಡ್ಕೊಡ್ತೇನೆ ನಿನ್ಗೆ, ಸುಮ್ಮನೆ ಅವಳೇ ಇದಲ್ಲ ಅಂತವ. ನಮ್ಮ ಅಪ್ಪ ಮತ್ ನಾನು ಆಗ್ಲಿಕ್ಕೆ ಒಂದು 4-5 ವರ್ಷದ ಹಿಂದೆನೆ ಕೇಳಿದಿದ್ರು, ಅವಳು ಬಿಟ್ಬಿಟ್ಟು ನಾನು ಸುಮ್ನೆ ಹಿಂಗೂ ಲೈಫಲ್ಲಿ ಇನ್ನೂ ಚೆನ್ನಾಗಿರುವೆ, ಇಲ್ಲ ನಾನು ಆದ್ರೆ ಮದುವೆ ಆದ್ರೆ ಅಂತ ಅವಳನ್ನೇ ಆಗ್ಬೇಕು ಅನ್ಕೊಂಡು ನಮ್ಮ ಅಪ್ಪನ ಮಾತಿಗೂ ಬೆಲೆ ಕೊಡ್ದಲ್ಲ ನಾನು ಮಾಡ್ಕೊಬಿಟ್ಟು ಬಂದೆ. ಮಾಡಿಸ್ಬಿಟ್ಟೆ ಆತಾಗಿ. ಅಮ್ಮನ ಒಡವೆನೆಲ್ಲ ಮಾರಿಸ್ಬಿಟ್ಟೆ. ಇವಾಗ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಲಿ ಹೋಗ್ತಾರೆ, ಬೆಳಗ್ಗೆ ಇದ್ರೆ ಮನೆ ಕಟ್ಟಿರೋ ಸಾಲ ತೀರಿಸ್ಬೇಕಲ್ಲ ಅಂತ. ಇದು ಬೇರೆ ಈಗ ಸಾಲ ಬೇರೆ ಮಾಡಿದ್ರೆ ನಾನು ಅದೇ ಫೈನಾನ್ಸ್ ಅಲ್ಲಿ ಒಂದು 10 ಲೋನ್ ತಗೊಂಡಿದ್ದೀನಿ ನನ್ನ ಸ್ಯಾಲ್ರಿ ಮೇಲೆ. ಹುಡುಗಿ ಬಿಟ್ರೆ ಇವ್ರು ಬಿಡಲ್ಲ. ಬಟ್ ಈಗ ಅದಾದ್ಮೇಲೆ ಬೇರೆ ಅಂದ್ರೆ ನೀವು ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಮಯ ತಗೊಂಡ್ರ? ತಗೊಂಡೆ, ಎಲ್ಲಾ ಚಟನೂ ಮಾಡ್ಬಿಟ್ಟೆ, ಕುಡಿಯೋದಂತೆ ಅದಂತೆ ಇದಂತೆ ಎಲ್ಲಾನು ಮಾಡ್ಬಿಟ್ಟೆ. ಯಾವಾಗ ನಮ್ಮ ಅಪ್ಪ ಅಮ್ಮ ಮಕ ನೋಡಿ ನಮ್ಮಮ್ಮ ಒಂದ್ಸಲ ಕಣ್ಣೀರ್ ಹಾಕಿದ್ರು, ಬೇಡ ಕಣಪ್ಪ ಇದೆಲ್ಲ ನಿನ್ಗೋಸ್ಕರ ಮಾಡಿರೋದು, ಇರೋ ನಮ್ಮ ಮಗ ನಿನ್ನ ಕಳ್ಕೊಳ್ಳೋ ನಮ್ಗೆ ಇಷ್ಟ ಇಲ್ಲ, ನೀನ್ ಹೋದ್ರೆ ನಿಂಗೆ ಅಣ್ಣ ಅವನೇ ಇಲ್ಲ ತಮ್ಮ ಅವನೇನೋ, ನಂಗೆ ಯಾರು ಅಪ್ಪ ಮಗನ ಕರೆಯಕ್ ಯಾರು ಇರಲ್ಲ, ಇವೆಲ್ಲ ಬಿಟ್ಬಿಡು ಅಂತ ಅಂದ್ರು. ನಾವು ಅನಾಥರಾಗ್ಬಿಡ್ತೀವಿ ಅಂತ. ಅವತ್ತಿಗೆ ಬಿಟ್ಟು ಹಾಕ್ಬಿಟ್ಟೆ, ಯಾರ ಸವಾಸನ ಬೇಡ ಏನು, ನನ್ ಕೆಲ್ಸ ಎಷ್ಟಾಯ್ತು, ನನ್ ಡ್ಯೂಟಿ ಎಷ್ಟಾಯ್ತು, ನನ್ ಜಮೀನ್ ಕಡೆ ಕೆಲ್ಸ ಆಯ್ತಾ ಇಷ್ಟ ಅಷ್ಟೇನೆ. ಅದಾದ್ಮೇಲೆ ಅವರೇ ನೋಡಿ ಶುರು ಮಾಡಿದ್ರು. ಬಟ್ ನನ್ಗೆ ಏನಾದಾಗ ಅಂತ ಅಂದ್ರೆ, ನನ್ ಏನಾದ್ರೂ ಒಂದ್ ಮಾಡಕ್ ಹೋದ್ರುನು ಅದೇನು ಸಕ್ಸಸ್ ಆಗ್ತಾ ಇಲ್ಲ ನನ್ನ ಲೈಫಲ್ಲಿ. ಏನ್ ಮಾಡಕ್ ಹೋದ್ರಿ? ಈ ಕೆಲ್ಸದ ವಿಚಾರ ಆಗ್ಲಿ, ಈಗ ಮನೆ ಕಡೆ ನಾನು ಸಾಧಿಸ್ಬೇಕಂತ ಬೇರೆ ಕಡೆ ಕೆಲಸ ನೋಡೋಣ ಅಂತ ಹೋದ್ರೆ ಅದು ಏನಾದ್ರೂ ಒಂದಾಗುತ್ತೆ. ಈಗ ಇಷ್ಟಪಟ್ಟವಳು ಆತರ ಆದ್ರು ನನ್ನ ಲೈಫಲ್ಲಿ ನಿಜವಾಗ್ಲೂ ಹುಡುಗಿರ ಅಂತ ಮನೆ ಬಂದವರೆಲ್ಲಾರು 1 ತಿಂಗಳು 2 ತಿಂಗಳು ಅಷ್ಟೇ ಬರ್ತಾರೆ, ಈಗ ಹೋಗ್ತಾರೆ. ಯಾರು ಬರ್ತಾರೆ ಹೋಗ್ತಾರೆ ಯಾರು? ಅದೇ ಹುಡುಗಿರೇನೆ, ಬರೋದು ಹೋಗೋದು. ಅಂದ್ರೆ ಮದುವೆ ಮಾತುಕತೆ ಬಗ್ಗೆ ಹೇಳ್ತಿದ್ದೀರೋ ಲವರ್ಸ್ ಬಗ್ಗೆ ಹೇಳ್ತಿದ್ದೀರೋ? ಮದುವೆ ಮಾತುಕತೆ ಬಗ್ಗೆನೆ.
ಓಕೆ, ಯಾರೇ ಒಪ್ಕೊಂಡು ಬಂದ್ರು 1-2 ತಿಂಗಳು ಭರವಸೆ ಕೊಟ್ಟಂತಿರ್ತಾರೆ, ಆಮೇಲೆ ಮತ್ತೆ ಹೋಗ್ತಾರೆ. ಕೊಡ್ತಾರೆ. ಆಮೇಲೆ ಹುಡುಗನ ಮನೆ ಕಡೆ ಜಮೀನಿಲ್ಲ, ಕೆಲ್ಸ ಇಲ್ಲ ಕೈಯಲ್ಲಿ, ಬೆಂಗಳೂರಲ್ಲಿ ಇಲ್ಲ ಅಂತ ಮಾಡ್ತಾರೆ. ಮತ್ತೆ ಇನ್ನ ಭರವಸೆ ಇದೆಯಾ ಈಗ? ಭರವಸೆನೆ ಕಳ್ಕೊಂಡ್ಬಿಟ್ಟಿದ್ದೀನಿ ಜೀವನದಲ್ಲಿ. ಭರವಸೆ ಇರ್ಬೇಕಲ್ಲಪ್ಪ. ಭರವಸೆ ಇದ್ದಿದ್ರೆ ನೋಡಿ, ಇನ್ನು ಎಷ್ಟು ಚೆನ್ನಾಗಿ ಇರ್ತಾ ಇದ್ದೆ. ಇರ್ಲಿ, ಈಗ ನಾನು ಹೇಳೋದು ಈ ದುಡ್ದಿದ್ದೆಲ್ಲ ಈಗ ಅವಾಗ್ಲೇ ಹೇಳಿದ್ನಲ್ಲ, ಹೋಮಲ್ಲಿ ನೀರಲ್ಲಿ ಹೋಮ ಬಿಟ್ಟಂಗೆ ಅಂತ, ದುಡ್ದಿದ್ದೆಲ್ಲ ಬರೀ ಸಾಲ, EMI, ಅದು ಇದು ಚೀಟಿ ಅಷ್ಟೇ ಆಗ್ತದೆ. ₹1 ಉಳಿಸಾಕ್ ಆಗ್ತಿಲ್ಲ ನನ್ ಕೈಲಿ. ನಾನು ಏನೇ ಬೆಳಗ್ಗೆ ಸಂಜೆ ಏನೇ ಕಷ್ಟಪಟ್ಟು ಬೆರ್ಸುಸ್ಕೊಂಡ್ ಕೆಲಸ ಮಾಡಿದ್ರು ₹1 ದುಡ್ಡು ಉಳಿಸಾಕ್ ಆಗ್ತಿಲ್ಲ ನನ್ ಕೈಲಿ. ತಾಯಿ ತಂದೆ ಇನ್ನು ಕೆಲಸ ಮಾಡ್ತಾವ್ರ? ಅವ್ರು ಇನ್ನೂ ಇವಾಗ್ಲೂ ಈಗ ಮನೆ ಕಟ್ಟದ್ಮೇಲೆ ಈಗಲೂ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಮಧ್ಯಾಹ್ನ 3 ಗಂಟೆಗೆ ಬರ್ತಾರೆ. ಇನ್ ಮಿಕ್ಕಿದ ಕೆಲಸ ಎಲ್ಲ ನಾನೇ ಮಾಡ್ಕೊಬೇಕು. ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಮನೆ ಸ್ಕೂಲ್ ಕೆಲಸದಿಂದ ಎಲ್ಲಾನು ನಾನೇ ಮಾಡ್ಕೊಬೇಕು. ಅಷ್ಟೆಲ್ಲ ಕೆಲಸ ಮಾಡ್ಬಿಟ್ಟು ಮತ್ತೆ ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗ್ಬೇಕು. ಇಷ್ಟೆಲ್ಲ ಕಷ್ಟಪಟ್ರು ನನ್ನ ಲೈಫ್ ಜೀವನದ ನೆಮ್ಮದಿನೇ ಸಿಗ್ಲಿವಲ್ಲ ಅಂತ ಒಂದಿತ್ತು ಅಷ್ಟೇನೆ. ಈಗ ಹಾಗೊಂದು ವೇಳೆ ಈಗ ಮದುವೆ ಸೆಟ್ ಆಯ್ತು ಅಂದ್ರೆ ಈ ಕೈಲಿ ದುಡ್ಡು ಉಳಿಯದ ಪರಿಸ್ಥಿತಿಯಲ್ಲಿ ಹೆಂಗೆ ಜೀವನ? ಮತ್ತೆ ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಈ ಲೈಫ್ ಇವಾಗ್ಲೇ ಇಷ್ಟೊಂದು ತುಂಬಾ ಕಷ್ಟ ಇದೆಯಲ್ಲ, ಮುಂದೆ ಏನಾದ್ರು ನಾನು ಮದ್ವೆ ಆದ ಅಂತ ಅಂದ್ರೆ ಮುಂದೆ ನಾವು ಸಾಕೋ ಕೆಪಾಸಿಟಿ ನನಗೆ ಇದೆ ಇಲ್ಲ ಅಂತ ನನ್ನ ಲೈಫ್ ಅಲ್ಲಿ ಯೋಚನೆ ಮಾಡಿ ಜೀವನ ಬಂದ್ಬಿಡುತ್ತೆ ಒಂದ್ ಟೈಮ್. ಈಗ EMI ಮನೇದ್ ಮಾತ್ರ ಇರೋದಾ? ಹೌದು, ಮನೆ ಮಾತ್ರ ಇರೋದು. ತಿಂಗಳಿಗೆ ಒಂದು 15,000-16 ಸಾವಿರ ಬರುತ್ತೆ. 10 lakhs ತಗೊಂಡ್ಬಿಟ್ಟಿದ್ದೀನಿ. ಓ, ಅದ್ ಮಾತ್ರ ಇರೋದು ಅಷ್ಟೇನೆ, ಯಾವ್ದು ಇಲ್ಲ. ದುಡಿಮೆ ನಿಮ್ಗೊಂದು 30-40, ಒಂದು 20-30-35? ನನ್ ದುಡಿಮೆ 20 ಬರುತ್ತೆ. ಇನ್ ಮನೆ ಕಡೆ ಇನ್ಕಮ್ ಹಸ್ಕೊಳ್ದು ಹಾಲ್ ಕಾರ್ಡ್ ಹಾಕೋದ್ರ ಅದೊಂದು 25-30 ಬರುತ್ತೆ. ಅಷ್ಟೆಲ್ಲ ಇನ್ಕಮ್ ಅಂದ್ರೂ ಮನೇಲಿ ₹1 ದುಡ್ಡು ಉಳಿಸಕ್ ಆಗ್ತಲ್ಲ. ಏನ್ ಸಮಸ್ಯೆ ಅಂತಾನೂ ಗೊತ್ತಿಲ್ಲ. EMI ಇರೋದೇ ಒಂದು 15, 16, 17 ಅಂದ್ಕೊಳ್ಳೋಣ. ಮತ್ ಅಲ್ಲಿ ಮನೇಲಿ ದುಡಿಯೋದೊಂದು 30, ನಿಮ್ದೊಂದು 5 ಉಳಿದತೆ ಅಂದ್ಕೊಳ್ಳೋಣ. EMI ಹೋಗಿ ಒಂದು 4 ಉಳಿಯುತ್ತಿದೆ ಅಂದ್ಕೊಳ್ಳೋಣ. 30-35 ಎಲ್ಲೋ ಇದು ಮತ್ತೆ ಚೀಟಿಗಳು ಹಾಕೊಂಡಿದ್ದಾರೆ ನಮ್ ಬಂದ. ಎಷ್ಟು ಚೀಟಿದೆಲ್ಲ ಎಷ್ಟು ಕಟ್ಟಬೇಕು ತಿಂಗ್ಳಿಲಿ ಒಟ್ಟು ಎಲ್ಲ ಸೇರಿ? ಚೀಟಿ ಮಂತ್ಲಿ 30,000 ಕಟ್ಬೇಕು. ಅಲ್ಲಪ್ಪ, ನಿಮ್ ದುಡಿಮೆಗಿಂತ ಖರ್ಚುಗಳನ್ನೇ ನೀವು ಜಾಸ್ತಿ ಮಾಡಿಕೊಂಡು ಉಳಿಲಿಲ್ಲ ಮತ್ತೆ ನಮ್ಮಮ್ಮ ಸಂಘಗಳು ಅಂತ ಹೇಳ್ಬಿಟ್ಟು ಅದ್ರ ಒಂದು ತಿಂಗಳಿಗೆ ಅದೊಂದು 1,000 ಕಟ್ಟುತ್ತೆ. ಅಲ್ಲ, ಈಗ ನೀವೇ ಮನ್ಸು ಮುಟ್ಕೊಂಡು ಹೇಳಿ, ಬರೋದೆಲ್ಲ ಏನ್ ವೇಸ್ಟ್ ಅಂತೂ ಆಗುತ್ತಿಲ್ಲ. ನೀವು ಯಾವುದನ್ನ ಈ ಹಿಂದೆ ಕೆಲ್ಸಕ್ಕೆ ಅಥವಾ ಕೆಲಸ ಆಗಬೇಕು ಅಂತ ಸಾಲ ತಗೊಂಡಿದ್ದೀರೋ ಅಲ್ಲಿಗೆ ಹೋಗ್ತಾ ಇರಿ ಅಲ್ವಾ? ಹೌದು, ಅದಕ್ಕೆ ಹೋಗ್ತದೆ ಹೊರತು ನಮ್ಮ ಮನೆ ಖರ್ಚಿಗೆ ಅಂತಾನು ಉಳಿತಾ ಇಲ್ಲ ₹1. ಅದೇ ಈಗ ಎಲ್ಲೂ ಪೋಲ ಆಗ್ತಾ ಇಲ್ಲ, ಎಲ್ಲೂ ಹೋಗ್ತಾ ಇಲ್ಲ. ಈ ಹಿಂದೆ ಯಾವ ಹಣ ನಿಮ್ಮ ಮನೆ ಪೂರ್ಣ ಆಗ್ಲಿಕ್ಕೆ ಅಥವಾ ನಿಮ್ಮ ಕಷ್ಟಗಳು ಪೂರ್ಣ ಆಗ್ಲಿಕ್ಕೆ ಸಹಾಯ ಆಯ್ತು, ಈಗ ತುಂಬುತ್ತಾ ಇದ್ದೀರಾ, ಹೌದಾ? ಇದಕ್ಕೆ ಪರಿಹಾರ ಏನಂದ್ರೆ ನಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಳೋದು. ಆದಾಯ ಹೆಚ್ಚಿಸ್ಕೊಳ್ಳೋದು ಬಿಟ್ರೆ ಬೇರೆ ದಾರಿ ಇಲ್ಲ. ಹಂಗ ಆದಾಯ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಏನೋ ವಿಚಾರಕ್ಕೆ ಹೊಸ ಕೆಲಸ ಕೈ ಹಾಕಬೇಕು. ಅದು ಆಗ್ತಿಲ್ಲ ಅನ್ನೋದಷ್ಟೇ ದುಃಖ ಇರಬೇಕು ಹೊರತು ಉಳಿತಿಲ್ಲ ಅಂತಲ್ಲ. ಉಳಿತಿಲ್ಲ ಅನ್ನೋದು ಪ್ರಶ್ನೆಯಾಗಿ ಉಳಿಬಾರ್ದು. ಯಾಕೆ? ಉತ್ತರ ಕಣ್ಮುಂದೆ ಇದೆ. ನನ್ನ ಜೀವನದಲ್ಲಿ ಅದೇ ಉಳಿತಿರೋದು. ಏನಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಮಾಡೋದಕ್ಕೆ? ಈಗ ನಾನು ಹೇಳೋದು ನೋಡಪ್ಪ, ಜಗತ್ತು ಅಥವಾ ಬೆಂಗಳೂರು ಪೇಟೆ ಅಥವಾ ಯಾವುದೋ ವಿಶಾಲವಾಗಿದೆ. ನಾವೇನು ಗೊತ್ತೇನು, ಒಂದು ಇದಾಗಬೇಕು ಅಂತ ತುಂಬಾ ಅಲ್ಲೇ ಕಚ್ಕೊಂಡು ಕೂತ್ಕೊಂಡ್ರೆ ಆಗಲ್ಲಪ್ಪ. ತುಂಬಾ ನೋಡಿ, ಕೆಲವೊಂದನ್ನು ಪಡ್ಕೊಳ್ಬೇಕಂದ್ರೆ ಕೆಲವೊಂದನ್ನು ತ್ಯಾಗ ಮಾಡಬೇಕು. ನೋಡಿ, ನನ್ಗೆ 2 ವರ್ಷ ಸಮಯ ಕೊಡಿ, ನಾನು ಬೆಂಗಳೂರು ಪೇಟೆಯಲ್ಲಿ ಎಲ್ಲೋ ಒಂದು ಪುಟ್ಟ ಬಾಡಿಗೆ ಮನೆ ಮಾಡಿಕೊಂಡು ಎಲ್ಲೋ PGಲೋ ಇನ್ನೆಲ್ಲೋ ನಾನು ಹೋಗ್ತೀನಿ, ಕೆಲಸ ಕೇಳ್ಕೊಂಡು ಆ ಕಡೆ ಹೋಗ್ತೀನಿ, ಈ ಕೆಲಸ ಅಲ್ಲಿರಿ ಇನ್ನೊಂದು ಮಾಡ್ತೀನಿ. ತಿಂಗಳಿಗೆ ನಾನೊಂದು 25-30 ಆದ್ರೂ ದುಡಿದ್ರೆ ನನ್ನ ಬದುಕೇನೋ ಒಂಚೂರು. ಬೆಂಗಳೂರು ಲೈಫ್ ಜೀವನ ಒಂದು 6-7 ವರ್ಷ ಕಳೆದ್ಬಿಟ್ಟಿದ್ದೀನಿ ನಾನು. ಎಲ್ಲಿ ಕಳೆದೆ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನಾನು ಇವಾಗ ಏನು ಕಾಂಟ್ರಾಕ್ಟ್ ಬೇಸ್ ಮೇಲೆ ಮಾಡ್ತಾ ಇದ್ದೀನಿ. ಇದು ಬಿಟ್ರೆ ಬೇರೆ ಕೆಲಸನೇ ಇದೆ ಜಗತ್ತಲ್ಲಿ. ಇದರಲ್ಲೇ ನಿಮಗೆ ತೃಪ್ತಿ ಇದ್ರೆ ಇರಿ, ತಪ್ಪಿಲ್ಲ. ಬಟ್ ನಿಮ್ಮ ಕಮಿಟ್ಮೆಂಟ್ಗಳು ಆ ಮಟ್ಟಿಗೆ ಇರಬೇಕಾದ್ರೆ ನಾನು ಹೊಸದೇನೋ ಒಂದು ಮಾಡಬೇಕು. ನೋಡಿ, ಎಲ್ಲ
ಜೀವನ ಇಲ್ಲ ನನ್ ತುಂಬಾ ಸಲ ಅನ್ಕೊಂಡಿದೀನಿ, ನನ್ ಇಲ್ಲ ಬಿಟ್ಬಿಟ್ಟು ನಾನು ಸುಮ್ನೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಿ, ನನ್ ಸಾಲ ತೀರ್ಸ್ಬೇಕಂತ ನಾನು ತುಂಬಾ ಸಲ ಅನ್ಕೊಂಡು ಎಲ್ಲಾದ್ರು ಹೊರಗಡೆ ಹೋಗ್ಬಿಡ್ತೀವಿ ಅಂತ ಅನ್ಕೊಂತೀನಿ. ಅಷ್ಟ್ರಲ್ಲಿ ಮನಸ್ಸು ಚೇಂಜ್ ಆಗ್ಬಿಡುತ್ತೆ. ಏನಕ್ಕಾಗುತ್ತೆ ಏನಂತ ಒಂದು ಗೊತ್ತಿಲ್ಲ. ಚೇಂಜ್ ಆಗೋದು ಅಂತ ಇಲ್ಲಪ್ಪ. ನೋಡಪ್ಪ, ಹೇಗೆ ಋಷಿಮುನಿಗಳು ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡು ತಪಸ್ಸಿ ಕೂತಾಗ ರಂಬೆ ಊರ್ವಶಿಯರು ಬಂದು ಮುಂದೆ ಡ್ಯಾನ್ಸ್ ಮಾಡಿದ್ರು ಅವ್ರ ಕಣ್ಣು ತೆಗೆಯಲ್ಲ, ಅವರು ವಿಚಲಿತರಾಗಲ್ಲ. ಹಂಗೆ ಬದುಕಲ್ಲಿ ಯುವಶಕ್ತಿಯಾಗಿ ನಾವು ಕೆಲವೊಮ್ಮೆ ಮನ್ಸು ಮಾಡ್ತೀನಿ ಸರ್, 4 ಗಂಟೆಗೆ ಎದ್ದೇಳಬೇಕು ಅಂದ್ಕೊಳ್ತೀನಿ ಸರ್, ಅದೇಂಗೂ ಗೊತ್ತಿಲ್ಲ ಸರ್, 12 ಗಂಟೆಗೆ ಎದ್ದೇಳ್ತೀನಿ ಅಂದರೆ ಇದು ಯಾರು ತಪ್ಪಿದು? ನನ್ನ ಮನಸ್ಸು ನನ್ನ ಬದುಕು ಮುಂದಿನ 5 ವರ್ಷದಲ್ಲಿ ಹೀಗೆ ಇರಬೇಕು ಅಂದರೆ ನನ್ನ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ದಿಟ್ಟತನ ಇರಬೇಕು, ಒಂದು ಸ್ಥಿರತೆ ಇರಬೇಕು, ಮತ್ತು ಎಂದಿಗೂ ಬದಲಾಗದ ನಿರ್ಧಾರಗಳಿರಬೇಕು. ಹೌದಲ್ಲ? ಇದು ಯಾವುದೂ ಇಲ್ಲ. ರಾತ್ರಿ ನಿರ್ಧಾರ ಮಾಡಿದ ಬೆಳಗ್ಗೆ ಇರಲ್ಲ, ಬೆಳಿಗ್ಗೆ ಮಾಡಿದ ಮಧ್ಯಾಹ್ನ ಇರಲ್ಲ ಅಂದ್ರೆ ಇದಾಗಲ್ಲ. ನನ್ನ ಜೀವನದಲ್ಲಿ ಅದೇನೆ ಆಗ್ತಿರೋದು. ನಾನು ನೈಟ್ ಮಲ್ಕೊಬೇಕಾದ್ರೆ ಏನೋ ಅನ್ಕೊಂತೀನಿ, ಇಲ್ಲ ನಾನು ಏನಾದ್ರು ಮಾಡಿ ಮಾಡ್ಕೊಬೇಕು ಅಂದ್ಕೊಂಡು ಬೆಳಗ್ಗೆ ಎಷ್ಟೊತ್ತಿಗೆ ನನ್ನ ಮೈಂಡೇ ಡೈವರ್ಟ್ ಆಗಿರುತ್ತೆ ಬೇರೆ ಕಡೆ. ಅಯ್ಯೋ ಮತ್ತೆ ಅಲ್ಲೇನು ಹೋಗ್ಬೋದು, ಬಿಟ್ಟು ಇಲ್ಲೇ ಮಾಡಿದ್ರಾಯ್ತು, ಅಯ್ಯೋ ಅದು ಬೇರೆ ಮಾಡ್ತಾರ. ಸುಮ್ಮನೆ ಈಗ ಇರೋದ್ರಲ್ಲೂ ಬದುಕಬಹುದು, ಅದು ಬೇರೆ ವಿಚಾರ. ಆಯ್ತಾ? ನಿನ್ನ ತಂದೆ ತಾಯಿ ನಾಳೆನೇ ಏನೋ ಆಗಿ ನೀನು ಹಾಸಿಗೆ ಹಿಡಿದು ಮೂಲೆಯಲ್ಲಿ ಮಲ್ಕೊಂಡ್ರೆ ಅವ್ರ ಶಕ್ತಿ ಮೀರಿ ನಿನ್ನ ಸಾಯೋವರೆಗೂ ಸಾಕ್ತಾರೆ, ಅದು ಬೇರೆ ವಿಚಾರ. ಹೌದಲ್ಲ? ಆದರೆ ನಾನು ಈಗ 30 ವಯಸ್ಸಿನ ನಾನು 32 ಅಲ್ಲ 33ಕ್ಕೆ ಮದುವೆ ಆದವರು ಇದ್ದಾರೆ. ನನ್ನ ಫ್ರೆಂಡ್ ಒಬ್ರು ಹಿಂಗೆ ಆಗ್ತವ್ರೆ, ನಾಡಿದ್ದು ಮುಂದಿನ ವಾರನೇ ಎಂಗೇಜ್ಮೆಂಟ್, 33ಕ್ಕೆ ಆಗ್ತವ್ರೆ. ಅಂದರೆ ನಾನೇನು ಹೇಳ್ತೀನಿ, ಇವತ್ತು ಏಜ್ಗಿನ್ನ ಮೀರಿ ಯಾವ ಸ್ಥಾನಮಾನದಲ್ಲಿ ಇದ್ದೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈಗ ದುಡ್ಡಿದ್ದವನು 60-50ನೇ ವಯಸ್ಸನ್ನು ಒಬ್ಬ ಆ್ಯಕ್ಟರು, ಸಿನಿಮಾದವನು 3 ಮದುವೆ 70ನೇ ವಯಸ್ಸಿಗೆ ಆಗ್ತಾನೆ. ಅಂದರೆ ಉಳ್ಳವರ ಬದುಕಲ್ಲಿ ಏನು ನಿರ್ಧಾರ ತಗೊಂಡ್ರು ಕೂಡ ಅದು ಪ್ರಶ್ನಾತೀತ, ಅದನ್ನು ಪ್ರಶ್ನೆ ಮಾಡಂಗಿಲ್ಲ. ಯಾಕೆ? ಅವ್ರು ಉಳ್ಳವರು. ಅದೇ ಬಡವ ಮಗಳನ್ನ ಒಂಚೂರು 18, 19, 20, 25 ಆದ್ರೂ ಮಗಳು ಮನೇಲೇ ಇದ್ದಾರೆ ಅಂದರೆ ಇಷ್ಟೆಲ್ಲ ವಯಸ್ಸಾಗಿ ಬಂದಿರೋ ಮಗಳನ್ನು ಮನೇಲಿ ಇಟ್ಕೊಂಡು ಕೂತಿದ್ದೀರಲ್ರಿ ಅಂತ ಬಡವನಿಗೆ ಹೇಳ್ತಾರೆ ಹೊರತು, ಅದೇ ಕೋಟ್ಯಾಧಿಪತಿ ಮನೇಲಿ 30 ಆದರೂ 32 ಆದರೂ ಮನೇಲಿ ಮಗಳೇ ಇದ್ರು, ಇಲ್ಲಪ್ಪ ಅವ್ರು ಓದಿಸ್ತವ್ರು ಚೆನ್ನಾಗಿ, ಅಥವಾ ಅವ್ರೇನೋ ತುಂಬ ಕೆಲಸದ ಮೇಲೆ ಅವ್ರೇನು ಶ್ರೀಮಂತರನ್ನ ಯಾರು ಪ್ರಶ್ನಿಸಲ್ಲ. ಅದೇ ನೀವು ಸ್ವಲ್ಪ ಏನೋ ಕಷ್ಟ ಇದೆ, ದುಡಿಮೆ ಅಷ್ಟಾಗಿಲ್ಲ, ಅಥವಾ ಏನೋ ಆ ಮಟ್ಟಿಗೆ ದೊಡ್ಡ ಸ್ಥಿತಿಗೆ ಇನ್ನೂ ತಲುಪಿಲ್ಲ, ನಿಮ್ಮನ್ನು ಓದೋರೆಲ್ಲ ಪ್ರಶ್ನೆ ಕೇಳ್ತಾರೆ. ಹೆಣ್ಣು ಕೇಳಕ್ ಹೋದಾಗಲೆಲ್ಲ ನಿಮಗೆ ಪ್ರಶ್ನೆಯ ಸುರಿಮಳೆ. ಅದೇ 1-2-3 ಕಾರ್ ನಿಂತವ ಮನೆ ಮುಂದೆ, ಅವನು ಗಬ್ಬೆದ್ದೋಗಿರ್ಲಿ ನಡತೆಯಲ್ಲಿ, ಮನೆ ಮುಂದೆ 2 ಕಾರ್ ಮುಂದೆ ನಿಂತವೆ ಅಂದ್ರೆ ಯಾರು ಏನೂ ಕೇಳಲ್ಲ, ಅವನ್ನ ಕೇಳಲ್ಲ. ನಾವೇ ಮದುವೆ ಮಾಡಿಕೊಡ್ತೀವಿ ಅಂತ ಮನೆ ನನ್ನ ಮಗಳಿಗೆ ಸಿಗುತ್ತೆ ಅಂದ್ರೆ ಹೊಲ ಮಾರಾದ್ರೂ ನನ್ನ ಮಗಳ ಮದುವೆ ಮಾಡಿದ್ನಿ ಅಂತ ನಾವು ಮಾಡ್ಕೊಡ್ತಾರೆ. ಇನ್ನು ಇವ್ರ ಪ್ರಶ್ನೆ ಕೇಳೋದಿರ್ಲಿ, ಹುಡುಗರು ಅವರು ಮನೆ ಮುಂದೆ 3 ಕಾರ್ ನಿಂತಿರೋರು ಬಂದಿದಾರಲ್ಲ, ಗಂಡಿನ ಕಡೆ ಅವರೇ ಹುಡುಗನ ಪ್ರಶ್ನೆ ಕೇಳ್ತಾರೆ. ಹಂಗಿರುತ್ತೆ ಪರಿಸ್ಥಿತಿ. ಮುಖ ನೋಡು ಮಣೆ ಹಾಕ್ತಾರಪ್ಪ. ನಾನು ಇವತ್ತಿಗೆ ಯಾರು ಹೆಣ್ಣು ಕೊಡ್ಲಿ ಅಂತ ಅಲ್ಲ, ನಾನು ಹುಟ್ಟಿದ್ದೀನಿ, ನನ್ನ ತೋಳ್ಬಲ ಕಡಿಮೆ ಆಗೋಕ್ಕಿಂತ ಮುಂಚೆ, ನನ್ನ ದೇಹದ ಶಕ್ತಿ ಕುಂದಿ ಹೋಗುವ ಮುನ್ನ ನಾನು ನಿರ್ಧಾರ ಮಾಡಬೇಕು. ಅಪ್ಪ ಅಮ್ಮ, ಯಾಕಂದರೆ ಚೆನ್ನಾಗಿ ಎಲ್ಲೋ ಒಂದು ಕಡೆ ರೂಮ್ ಮಾಡಿಕೊಂಡು 4 ದಿನ ಏನು ಅಪ್ಪ ಅಮ್ಮನ ಬಿಟ್ಟು ನನ್ನ ಅಡುಗೆ ನಾನು ಮಾಡಿಕೊಂಡು ಇರ್ಬೋದು ಅನ್ನೋ ದೇಹ ಚೆನ್ನಾಗಿದ್ದ ಕಾಲದಲ್ಲಿ ಇಂಥ ಗಟ್ಟಿ ನಿರ್ಧಾರ ಮಾಡಬೇಕು. ಆಮೇಲೆ ಆಗಲ್ಲ. ಆಯ್ತಾ? ನಾನು ಏನೇ ಗಟ್ಟಿ ನಿರ್ಧಾರ ಮಾಡ್ಕೊಳಕ್ ಹೋದ್ರು ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅದನ್ನು. ಅದು ಏನಕ್ಕೆ ಈಗ ಏನಾಗ್ಬಿಡು ಗೊತ್ತಾ, ನಿನ್ನಷ್ಟೇ ಹಸಿವು, ನಿನ್ನಷ್ಟೇ ತಾಪತ್ರಯ ಇರುವ ಕೆಲವು ಸ್ನೇಹಿತರು ಮಾಡ್ಕೊಳ್ಬೇಕು. ಯಾಕಂದ್ರೆ ಇದು ಒಬ್ಬನೇ ಮಾಡ್ಲಿಕ್ಕೆ ಹೋದ ಮನ್ಸು ನಿಲ್ಲಲ್ಲಪ್ಪ. ಅದಕ್ಕೆ ನೋಡಿ, ನಮ್ಮಲ್ಲಿ ಗ್ರೂಪ್ ಸ್ಟಡಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಹೌದಲ್ಲ? ಅಂದ್ರೆ ಒಂದೇ ವಿಚಾರವನ್ನು ಓದಬೇಕು ಅಂದ್ಕೊಂಡಿರೋ ಅನೇಕ ಮನಸ್ಸುಗಳು ಒಂದು ಕಡೆ ಸೇರಿದಾಗ ಪರಸ್ಪರ ಒಬ್ರಿಗೊಬ್ರು ಪೆನ್ಸಿಲ್ ಕೊಡೋ, ಸ್ಕೇಲ್ ಕೊಡೋ, ಅದು ಕೊಡೋ, ಇದು ಕೊಡೋ, ಇದಕ್ಕೆ ಉತ್ತರ ಏನು, ಅದಕ್ಕೆ ಉತ್ತರ ಏನು, ಒಂದು ಗ್ರೂಪಲ್ಲಿ ಒಂದೇ ಮನಸ್ಥಿತಿಯ ಒಂದೇ ಹಸಿವಿರುವ ಹುಡುಗರು ಕೂತಾಗ ಅದೊಂದೊಳ್ಳೆ ಗ್ರೂಪ್ ಸ್ಟಡಿ, ಹೌದಲ್ಲ? ಅಲ್ಲಿ ಯಾರೋ ಒಬ್ಬನಿಗೆ ನಂಗೆ ಆಗ್ತಿಲ್ಲಪ್ಪ ಅಂತ ಅನ್ನಲ್ಲ. ಯಾಕೆ? ಪಕ್ಕದವನು ಓದ್ತಾ ಇರೋದ್ರಿಂದ ಇವನಿಗೂ ಮನಸ್ಸು ಬರುತ್ತೆ. ನಿಮಗೆ ಒಬ್ಬನೇ ಲೀಡ್ ಮಾಡ್ತಿರೋದ್ರಿಂದ ನಿಮಗೆ ಈ ಸಮಸ್ಯೆ. ಈಗ ನಿಮಗೆ ಅದನ್ನು ಮಾಡ್ಕೊಳ್ಬೇಕು ನೀವು. ಯಾರೋ ಅಂತ ಇಬ್ರು ಸ್ನೇಹಿತರು, ನಾವು ಇಬ್ರು ರೂಮ್ ಮಾಡ್ಕೊಂಡು ನಾವು ಅಲ್ಲಿ ಬದುಕೋಣ ಅಂದ್ರೆ ಪಕ್ಕದಲ್ಲಿ ಯಾರೋ ಒಬ್ಬ ಕಷ್ಟಪಡ್ತಿರೋನಿದ್ರೆ ನಿಮಗೂ ಅದು ಬರುತ್ತೆ.
ಆದರೆ ನೀವೊಬ್ಬರೇ ಇರುವುದರಿಂದ ನಿಮಗೇನು ಅನ್ಸುತ್ತೋ ಅದೇ ಸತ್ಯ. ನಿಮಗೆ ಬೇಡ ಕಣೋ ಅಂದ್ರೆ ಬೇಡ. ಈಗ ನಮ್ಮ ಅಕ್ಕಪಕ್ಕ ಮನೆಯವ್ರು ಬದುಕ್ತಿರೋದು ನೋಡಿದ್ರೆ ನನಗೆ ನೋಡು, ಅವ್ರು ಬದುಕ್ತಿದ್ರ ನಾವು ಅದ ಬದುಕ್ಬೇಕಂತ ಅನ್ಕೊಂತೀನಿ. ಬಟ್ ಆಗದೇ ಇಲ್ಲ. ತುಂಬಾ ಕಾಲ ಮೊದ್ಲು ನಾನು ಹೇಳ್ದಂಗೆ ಕೇಳು, ಒಂದೊಳ್ಳೆ ಆ ಥರದ ಕಷ್ಟಪಡ್ತಾ ಇರೋ, ಒದ್ದಾಡ್ತಿರೋ, ಅಥವಾ ಬೆಳಗ್ಗೆದ್ದು ಬೆಂಗಳೂರು ಪೇಟೆಯಲ್ಲಿ ಯಾರು ಉಂಡ ತಿಂದ ಅಂತ ಕೇಳೋರು ಇಲ್ಲದೆ ಹೋದ್ರು ಅವ್ರವ್ರ ಜೀವನ ನೋಡಿಕೊಂಡು ಸಂಜೆ ಮತ್ತು ಬಂದು ಪಾತ್ರೆ ಬೆಳಗ್ಗೆ ಅಡುಗೆ ಮಾಡ್ಕೊಂಡು ತಿಂದು ಮಲ್ಕೊಂಡು ಆ ಕೆಲವು ಶ್ರಮಜೀವಿ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಬೇಕು. ಅವರು ಒದ್ದಾಡೋದು ನೋಡಿದಾಗ ನಿನಗೆ ಮನ್ಸು ಬದಲಾಗಲ್ಲ. ಅಲ್ಲಿ ನೀನು ಅದೇ ಫ್ಯಾಕ್ಟ್ರಿಗೆ ಹೋಗ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲಪ್ಪ. ಅಂತಿಮವಾಗಿ ಎಷ್ಟು ದುಡಿದೆ ಅನ್ನೋದೇ ಮುಖ್ಯವಾಗುತ್ತೆ ಹೊರತು ಹೆಂಗ್ ದುಡಿದೆ ಅನ್ನೋದು ಮುಖ್ಯ ಅಲ್ಲ. ಹಂಗಂತ ನಾವು ಏನೇನೋ ಮಾಡ್ಲಿಕ್ಕಾಗಲ್ಲ. ನಾನು ಇಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಏನು ಮಾಡ್ತಾ ಇದ್ದೀನಿ, ನಾನು ಏನು ಓದಿದ್ದೀನಿ, ನಾನು ಅಲ್ಲೇ ಮಾಡಬೇಕು ಅಂದ್ರೆ ಆಗಲ್ಲ ಕೆಲವೊಮ್ಮೆ. ಆಯ್ತಲ್ಲ, ಮನಸ್ಸು ನಿನ್ನ ಅಧೀನದಲ್ಲಿರಬೇಕೆ ಹೊರತು ಅದು ಹೇಳುತ್ತೆ ಬೇಡ ನೇಣಾಕೊಂಡು ಸತ್ತೋಗು ಸಾಯ್ಬೇಕಾಗುತ್ತಾ? ಆಗಲ್ಲ. ನನ್ನ ಮನ್ಸು ಹೇಳ್ದಂಗಲ್ಲ ನಾನು ಕೇಳೋದು. ಕೇಳಿಸ್ತಲ್ಲಪ್ಪ? ನೀವು ಸಂಜೆ ಆದ್ರೆ, ಬೆಳಗ್ಗೆ ಆದ್ರೆ, ಮಧ್ಯಾಹ್ನ ಆದ್ರೆ, ದಿನದ 24 ಗಂಟೆಯೂ ಕೂಡ ನನ್ನ ಮನಸ್ಸು ನನ್ನ ನಿಯಂತ್ರಣ ತಪ್ಪಿ ಏನೋ ಮಾಡಬೇಕು ಅಂತ ಅಂದರೆ ಒಳಗಡೆ ಕೃಷ್ಣ ಹೇಳ್ತಿದ್ದಾನೆ, ಹೋಗಪ್ಪ ನೀನು ಸಾಧಿಸು, ಏನೋ ಒಂದು ದುಡಿ, ಶಕ್ತಿ ಇದ್ದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ರೂಮ್ ಮಾಡಿಕೊಂಡು ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಹುಡುಕೊಂಡು ನೀನು ಇಲ್ಲೇ ಮಾಡ್ತಿರೋ ತಿಂಡಿ ಊಟವನ್ನು ನೀನು ಎಲ್ಲೋ ಮಾಡಿಕೊಂಡು ಅಪ್ಪ ಅಮ್ಮನಿಂದ ಸ್ವಲ್ಪ ದೂರ ಇದ್ದು ಚೆನ್ನಾಗಿ ದುಡಿದು ಬೇಗ 1-2 ವರ್ಷದಲ್ಲಿ ನಿನ್ನ ಇನ್ಕಮ್, ನಿನ್ನ ಸ್ಟೇಟಸ್ ಎಲ್ಲ ಜಾಸ್ತಿ ಆದರೆ ಹೆಣ್ಣು ಕೊಡ್ತಾರೆ. ನಾನು ಅದನ್ನೇ ಯೋಚನೆ ಮಾಡ್ತೀನಿ. ಇವಾಗ ಆಲ್ರೆಡಿ ಏಜ್ ಲಿಮಿಟ್ ಆಗಿ ಹೋಗ್ಬಿಟ್ಟಿದೆ. ಇನ್ನ ಮತ್ತೆ ಬೆಂಗಳೂರಿಗೆ ಹೋಗಿ ದುಡ್ದು ಮತ್ತೆ ನಾನು ಸಾಲ ತೀರಿಸ್ಕೊಂಡ್ ಬರೋತ್ತಿಗೆ ಮತ್ತೆ ಇನ್ನೇನೇನ ಲೈಫಲ್ಲಿ ಇನ್ನೇನೇನ್ ಆಗುತ್ತೋ ಅದೊಂದು ಬೇರೆ ಭಯ ನನಗೆ. ನೋಡಪ್ಪ, ಎಲ್ಲ ಮುಗ್ದಾದ್ಮೇಲೆ ಹೆಣ್ಣು ಕೊಡ್ತಾರೆ ಅಂತ ಅಲ್ಲ. ಸಾಲ ತೀರಿಸಿ ಇಂಥ ಸ್ಥಿತಿಲಿ ಇದ್ದೀನಿ, ಇಷ್ಟು ತಗೊಳ್ತಿದ್ದೀನಿ ಅನ್ನೋದೇ ಸಾಕು. ಅವ್ರು ಅಷ್ಟೇ ಬೇಕಾಗಿರೋ ತಾನೆ. ಈಗ ನಿನ್ ಸಾಲ ಇಲ್ಲದೆ ಇರೋರು ಯಾರು ಇಲ್ಲಪ್ಪ. ಸಾಲ ಇದೆ ಅನ್ನೋದು ಅವ್ರು ಹೆಣ್ಣು ಕೊಡದೆ ಇರೋದಕ್ಕೆ ಕಾರಣ ಅಲ್ಲ. ನಿನಗೆ ಅಂಥದ್ದೊಂದು ಒಳ್ಳೆ ಜಾಬ್ ಇಲ್ಲ, ಒಳ್ಳೆ ದುಡಿಮೆ ಇಲ್ಲ ಅನ್ನೋದು ಕಾರಣ ಹೊರತು ನೀನು ಒಳ್ಳೆ ಜಾಬಲ್ಲಿದ್ದಿ, ಒಳ್ಳೆ ದುಡಿಮೆ ಇದೆ ಎಂದಾಗ ಸಾಲ ಎಷ್ಟಿದೆ ಅಷ್ಟು ಮುಖ್ಯ ಅಲ್ಲ. ಈಗ ನೀನು ಎಲ್ಲ ಮುಗಿಸ್ಬಿಟ್ಟು ಇವ್ರು ಹೆಣ್ಣು ಕೇಳು ಅಂತ ಅಲ್ಲ. ನನಗಿಂತ ಜಾಬ್ ಇದೆ, ನನಗೆ ಇಷ್ಟು ಬರ್ತಾ ಇದೆ, ನಾನು ಇಷ್ಟು ಮಾಡ್ತಾ ಇದ್ದೀನಿ, ನನ್ನ ಜೀವನ ಹಿಂಗಿದೆ, ಸಾಲ ಹಿಂಗಿದೆ, ಬಟ್ ನನ್ನ ಸಂಬಳವೂ ಅಷ್ಟೇ ಚೆನ್ನಾಗಿದೆ, ಇಷ್ಟು ಹೇಳಿದ ಮೇಲೆ ಪ್ರಶ್ನೆ ಇಲ್ಲ ಅಲ್ಲಿ. ಆದರೆ ನಿಮ್ಮ ಜಾಬ್ ಸೆಕ್ಯೂರಿಟಿ ಇಲ್ಲ ಅಥವಾ ಒಂದು ಒಳ್ಳೆ ಸಂಬಳ ಇಲ್ಲ ಅಂದಾಗ ಎಂಥವ್ರು ಹಿಂದೆ ಮುಂದೆ ನೋಡ್ತಾರೆ. ಈಗ ನಾನು ನೋಡಪ್ಪ, ನನ್ನ ಮನೇಲಿ ಹೆಣ್ಣಿದ್ರು ಕೂಡ ಹೋಗೋ ಮನೇಲಿ ನನ್ನ ಹೆಣ್ಮಗಳು ಚೆನ್ನಾಗಿರೋ ಮನೆಗೆ ಹೋಗ್ಲಿ ಅಂತ ನಾನು ಬಯಸೋದ್ರಲ್ಲಿ ತಪ್ಪಿಲ್ಲ ಅಲ್ವನಪ್ಪ. ಹೌದು, ಅದು ನಿಮ್ಮ ತಂಗಿನೇ ಆಗಲಿ ನನ್ನ ತಂಗಿನೇ ಆಗಲಿ. ಅದನ್ನು ಮೀರಿ ಈಗ ನೀನು ಪ್ರೀತಿಸಿದ ಹುಡುಗಿನೇ ಬಿಟ್ಟು ಹೋದು ಅಂದರೆ ಇನ್ನು ಹೊರಗಡೆಯಿಂದ ಬರೋರ್ಗ 7 ವರ್ಷ ಜೊತೆ ಕಳೆದವಳೆ ನಿಲ್ಲಲ್ಲ ಅಂದ್ರೆ ಹೊರಗಡೆ ಕತೆ ಏನು ಅಲ್ವಾ? 7 ವರ್ಷ ಜೊತೆಲೇ ಇಟ್ಕೊಂಡಿದ್ದಲ್ಲಪ್ಪ. ಹೌದು, ಅವರೇ ನಿನ್ನ ಫಿನಾನ್ಷಿಯಲ್ ಸ್ಟೇಟಸ್ ಕುರಿತು ಅವ್ರಿಗೆ ಸಮಾಧಾನ ಇಲ್ಲ ಅಂದ್ರೆ ಹೊರಗಡೆ ಅವ್ರ ಪ್ರಶ್ನೆ ಕೇಳದೆ ಇರ್ತಾರ? ಹಾಗಾಗಿ ಒಂದೊಳ್ಳೆ ಕೆಲಸ ಹಿಡಿಬೇಕು. ಈಗ ಮಾಡ್ತಿರೋದ್ರಲ್ಲಿ 20,000 ಅಲ್ಲಪ್ಪ, ನೀನು ಮಾಡ್ತಿರೋ ಕೆಲಸ, ನೀನು ತಗೊಳ್ತಾ ಇರೋ ಸಂಬಳ, ನೀನು ಬದುಕ್ತಾ ಇರೋ ಸ್ವಂತ ಮನೆ, ಅಪ್ಪ ಅಮ್ಮ ಇದ್ದಾರೆ, ಒಂದು ಕೆಲಸ ಇದೆ, ಏನೋ ಅಷ್ಟೆಷ್ಟು ಜೀವನ ನಡೀತಾ ಇದೆ. ಇದು ಕೂಡ ಎಷ್ಟೋ ಹುಡುಗರು ಕನಸು. ಇನ್ನೂ ಅವ್ರಿಗೊಂದೊಳ್ಳೆ ಜಾಬ್ ಇಲ್ಲ. ಜಾಬ್ ಸಿಕ್ಕರು ಬರೀ 11-12 ಸಾವಿರಕ್ಕೆ ಒದ್ದಾಡ್ತಾವ್ರೆ. ಅನ್ಫಾರ್ಚುನೇಟ್ಲಿ ಏನಪ್ಪಾ ಅಂತ ಅಂದ್ರೆ 1 ಮಂತ್ ಬ್ಯಾಕು ನಮ್ಮೂರಲ್ಲೇನೆ ಅವಳು ನನ್ನ ಹುಡುಕೊಂಡ್ ಬಂದಿದ್ಲು. ಯಾರು ನನ್ನ ಬಿಟ್ಟು ಹೋಗಿದ್ಲು, ಅವಳೇ ನನ್ನ ಹುಡುಕೊಂಡ್ ಬಂದಿದ್ಲು. ಅವಳು ನನಗೆ ಎಂತ ಮಾತು ಅಂದ್ಲು ಅಂತ ಅಂದ್ರೆ, ಇನ್ನು ಯಾಕೆ ಬದುಕಿದೀಯ ಅಂತಲ್ಲ. ಹಾ, ಅವಳು ಎಂತ ಮಾತು ಅಂತ ನನ್ನ ಜೀವನದಲ್ಲಿ ನೋಡಿ, ನಾನು ಗಂಡನ ಮದುವೆ ಆಗಿದ್ದೀನಿ, ನನ್ನ ಆಫೀಸ್ ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ಅಂದ್ರೆ ನನ್ನ ಗಂಡ ನನಗೆ ಶೂ ಲೇಸ್ ಕೊಡ್ತಾನೆ, ಮತ್ತೆ ಬ್ಯಾಗಿಗೆ ತಿಂಡಿ ಹಾಕೊಡ್ತಾನೆ. ಅದೇ ನಿನ್ನೊಂದು ಮದುವೆ ಆಗಿದ್ದು ನಾನು ಇದನ್ನೆಲ್ಲ ನಿನ್ನ ಹತ್ರ ಮಾಡ್ತಿದ್ದ, ನೀನ್ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದ ಅಂತ ಕೇಳಿದ್ಲು ನನ್ನನ್ನ. ಅದನ್ನು ಹುಡುಕೊಂಡ್ ಬಂದು 7 ವರ್ಷ ರಿಸ್ಕ್ ಯಾಕಪ್ಪ ತಗೊಂಡ್ರ ಆಕೆ? ನೋಡಿ ಎಂತೆಂತ ಮನಸ್ಥಿತಿಯವ್ರು ಇರ್ತಾರೆ. ಅವ್ಳು ಹೇಳಿದ್ದು, ನನ್ ಗಂಡ ನನ್ ಲೇಸ್ ಕೊಡ್ತಾನೆ, ಟಿಫನ್ ಕೊಡ್ತಾನೆ, ಅವನೇ ಟಿಫನ್ ರೆಡಿ ಮಾಡ್ತಾನೆ, ಎಲ್ಲಾನು ಮಾಡ್ತಾನೆ ಅಂತ ಅನ್ಲು. ಅದೇ ಇನ್ನೊಂದು ಮದ್ವೆ ಆಗಿದ್ರೆ ನಾನು ಇಷ್ಟೊಂದು ಚೆನ್ನಾಗಿರ್ತಿದ್ನ ಅಂತ ಕೇಳಿದ್ನಿ.
7-8 ವರ್ಷ ಲವ್ ಮಾಡ್ಬಿಟ್ಟು ನನ್ಗೆ ಈ ತರ ಕೇಳ್ಬಿಟ್ಟು ಹೋದ್ಲು. ನೀನ್ ನೆಕ್ಸ್ಟ್ ಮದುವೆ ಆಗ್ಬಿಟ್ಟು ನೀನ್ ಹೆಂಡ್ತಿನ ಅವ್ರ ಮನೆ ಮುಂದೆ ಕರ್ಕೊಂಡೋಗಿ ನೀನೇ ಶೂ ಕಟ್ಟಿ ಎಲ್ಲ ಸೇಡ್ ತೀರ್ಸ್ಕೊಂಬಿಡತ್ತಗೆ. ನೋಡಪ್ಪ ಅದನ್ನೇ ನಾನು ಅನ್ಕೊಂಡಿರೋದು ನಾನು. ಬಿಡು, ಆಯ್ತು. ಅವರು ಅವ್ರವ್ರ ಮಾನಸಿಕ ಚಪಲಗಳಿರ್ತವೆ, ಅದೆಲ್ಲ ಬಿಟ್ಬಿಡು. ಜೀವನ ಅದಲ್ಲ. ಈಗ ಏನು ಮಾಡ್ತೀಯ ಅಂದರೆ, ಒಂದೋ ಇರೋ ಕೆಲಸದ ಕುರಿತು ತೃಪ್ತಿ ತಗೋ, ಇಲ್ಲ ಇನ್ನೂ ಇದರಲ್ಲೇ ಏನೋ ಅಪ್ಡೇಟ್ ಆಗ್ಲಿಕ್ಕೆ ಸಾಧ್ಯನ, ಪ್ರಮೋಷನ್ ಆಗ್ಲಿಕ್ಕೆ ಸಾಧ್ಯ ನೋಡು. ಇಲ್ವಾ, ನೋಡಪ್ಪ ನಾವು ಅಷ್ಟೇ ಓದಿರೋದೇನೋ ಮಾಡ್ತಾ ಇರೋದೇನೋ ಅನ್ನಂಗೆ. ಅಂದರೆ ಪಠ್ಯ ಪುಸ್ತಕದ ವಿಚಾರ ಬಂದಾಗ ನಾವು ಓದಿರೋದು ಬೇರೆ, ಮಾಡ್ತಿರೋದು ಬೇರೆ. ಗುರುಕುಲ ಪದ್ಧತಿ ಅದು ಬೇರೆ. ಇನ್ನು ನಾವೇನು ಬೀಗಾಮ್ ಅಂತ ಓದುವಲ್ಲ, ಏನೋ ಒಂಚೂರು ಲೆಕ್ಕದ ಬಗ್ಗೆ ಅರಿವಿದೆ ಅನ್ನೋದು ಬಿಟ್ರೆ ಅದನ್ನೇ ಮಾಡ್ತಿದ್ದೀವಿ ಅಂತ ಏನಿಲ್ಲ. ನೋಡಿ, ಬದುಕು ನಡೆಯೋದಿಕ್ಕೆ ಆಯಾ ಕಾಲಕ್ಕೆ ಏನೇನು ಒದಗಿ ಬರುತ್ತೆ. ಇವತ್ತು ಜರ್ನಲಿಸಮ್ ಅಲ್ಲಿ ಇರೋರೆಲ್ಲ ಜರ್ನಲಿಸ್ಟ್ ಓದೇ ಬಂದಿದ್ದಾರೆ, ಜರ್ನಲಿಸಮ್ ಓದೇ ಬಂದಿದ್ದಾರೆ ಅಂತ ಇಲ್ಲ. ಓದೋಕ್ಕೆ ಚೆನ್ನಾಗಿ ಮಾತಾಡೋಕ್ಕೆ ಬರೋರು SLC ಓದಿಲ್ಲ ಅಂದ್ರೂ ಅವ್ರನ್ನ ಟಿವಿಗೆ ಸೇರಿಸ್ಕೋತಾರೆ. ನಾನೇನು ಹೇಳ್ತಾ ಇದ್ದೀನಿ, ನಿಮಗೆ ಯಾವ ವಿಚಾರದಲ್ಲಿ ಫ್ಲೂಯೆನ್ಸಿ ಇದೆ, ಯಾವುದನ್ನು ನೀವು ಮಾಡ್ತೀರಿ, ಅದೆಲ್ಲವನ್ನು ನೀವು ಪ್ರಯತ್ನಿಸಬೇಕು. ಕೆಲವೊಮ್ಮೆ ನೀವು ಇಲ್ಲ ಇದನ್ನು ಬಿಟ್ಟು ನಾನು ಹೋಗಲ್ಲ ಅಂದರೆ ಬಾವಿ ಕಪ್ಪೆ ಥರ ಅದೇ ನಿಮಗೆ ದೊಡ್ಡ ಸಾಮ್ರಾಜ್ಯವಾಗ್ಬಿಡುತ್ತೆ. ನೋಡಿ, ಹೊರಗಡೆ ಹೋಗಿ ದುಡೀರಿ, ಇನ್ನೂ ಸ್ವಲ್ಪ ಯೋಚನೆ ಮಾಡಿ. ಅದು ಬಿಟ್ಬಿಟ್ಟು ಅಯ್ಯೋ ನಾನು ಯೋಚನೆ ಮಾಡ್ತೀನಿ ಸರ್, ನಾನು ಒಳ್ಳೆ ಶ್ರಮ ಪಡಬೇಕು, ಕಷ್ಟಪಡಬೇಕು ಅಂತೀನಿ ಸರ್, ಅದೊಂಚೂರು ರೂಢಿ ಆಗೋವರೆಗೂ ಅನ್ಕೊಂತೀನಿ. ಬಟ್ ಅದನ್ನ ನನ್ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಮನೆಯವ್ರ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನನ್ ಕೈಲಿ ಹೋಗ್ತಾ ಇಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ. ತ್ಯಾಗವಿಲ್ಲದೆ ಏನನ್ನೂ ಗಳಿಸೋಕಾಗಲ್ಲಪ್ಪ. ಯಾವ ಮನುಷ್ಯನಾಗ್ಲಿ ಯಾವುದೇ ರೀತಿಯಲ್ಲ. ನಾನು ಎಲ್ಲಾರ ಅವ್ರ ತರ ಬದುಕ್ಬೇಕು, ಇವ್ರ ತರ ಬದುಕ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಅನ್ಕೊಂತೀನಿ. ಬಟ್ ಅಷ್ಟರಲ್ಲೇ ಮೈಂಡು ಬೇರೆ ಕಡೆನೆ ಹೋಗುತ್ತೆ. ಅಂದುಕೊಳ್ಳೋದು ಜೀವನ ಅಲ್ಲಪ್ಪ. ಅಂದುಕೊಂಡ ಮಟ್ಟಿಗೆ ನಮ್ಮಿಂದ ಕೆಲವು ಪ್ರಕ್ರಿಯೆಗಳು ನಡಿಬೇಕಿರುತ್ತೆ. ಬರೀ ಅಂದುಕೊಂಡ ಮಟ್ಟಕ್ಕೆ ನನ್ನ ನನ್ನ ಯೋಜನೆಗಳು ಹಿಂಗಿದ್ದಾವೆ, ನನ್ನ ಪ್ಲ್ಯಾನ್ಗಳು ಹಿಂಗಿದ್ದಾವೆ ಅಂತ ಹೇಳ್ಕೊಂಡು ಓಡಾಡೋನಿಗಿಂತ ಅದನ್ನು ಕಾರ್ಯರೂಪಕ್ಕೆ ತರೋನಿಗೆ ಇಲ್ಲಿ ಬೆಲೆ ಜಾಸ್ತಿ. ಐನ್ಸ್ಟೀನ್ಗಿಂತ ಮುಂಚೆ ಅಥವಾ ಇನ್ಯಾರಿಗಿಂತಲೂ ಮುಂಚೆ ವಿಜ್ಞಾನದಲ್ಲಿ ಅನೇಕ ಯೋಚನೆಗಳು ತುಂಬ ಜನಕ್ಕೆ ಬಂದಿರ್ಬೋದು. ಮಾಡಿ ತೋರಿಸಿದವರಿಗೆ ನಾವು ವಿಜ್ಞಾನಿ ಅಂತ ಕರಿತೀವಿ. ಹಾಗಾಗಿ ಬದುಕಲ್ಲಿ ಆ ಥರ ಪಡೋದು ಬೇಡ. ಹಾಗಂತ ತುಂಬ ನಿರ್ಧಾರ ತಗೊಳ್ಳೋದಕ್ಕೆ ಲೇಟ್ ಮಾಡಿದ್ರೆ ಜೀವನ ಅಷ್ಟು ದೊಡ್ಡದಿಲ್ಲಪ್ಪ. ನೋಡು, ನಿನ್ನ ಬದುಕಿದು. ನೀನು ಆಗಲ್ಲ, ನನ್ನ ಅಪ್ಪ ಅಮ್ಮನ ಬಿಟ್ಟಿರೋಕ್ಕಾಗಲ್ಲ, ನನಗೆ ಹಂಗಾಗಲ್ಲ, ಹಿಂಗಾಗಲ್ಲ. ಆಯಿತು, ಇರೋದ್ರಲ್ಲಿ ತೃಪ್ತಿ ಪಡು. ತೃಪ್ತಿಯೇ ಜೀವನ, ಅತೃಪ್ತಿಯೇ ಮರಣ. ಪ್ರತಿದಿನ ಸಾಯೋದು ಅಂದರೆ ಅತೃಪ್ತಿ ಪಡೋದು ಅಂತಲೇ ಅರ್ಥ. ತೃಪ್ತಿಯಾಗಿರು, ಇರೋದ್ರಲ್ಲಿ. ಆಯಿತು, EMI ಆಗ್ತಾ ಇದೆ, ಮುಂದೊಂದಿನ ಮುಗಿಯುತ್ತೆ. ಮದುವೆ ಕಾರಣಕ್ಕೆ ನಾನು ಇನ್ನೂ 4 ಕಾಸು ಹೆಚ್ಚಿಗೆ ದುಡಿಬೇಕು, ಕೇಳಿದವ್ರಿಗೆ ನಾನು ಇಂಥ ಕೆಲಸ ಮಾಡ್ತೀನಿ, ತಿಂಗಳಿಗೆ ಇಷ್ಟು ತಗೊಳ್ತೀನಿ ಅಂತ ಗತ್ತಾಗಿ ನನಗೆ ಹೇಳಬೇಕು, ನಾನು ಆ ಥರ ಗಳಿಸ್ಕೊಳ್ಬೇಕು ಸಂಬಂಧನ ಅಂದರೆ ರಿಸ್ಕ್ ತಗೊಳ್ಳೇಬೇಕು. ಇವತ್ತು ಕಾಲ ಅಲ್ಲಿಗೆ ಬಂದು ನಿಂತಿದೆ. ಯಾಕಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು 11 ಗಂಟೆವರೆಗೂ ಯಾರ ಸವಾಸಕ್ಕೂ ಹೋಗದೆ ಅಂತ ಗಾಣದ ಎತ್ತು ದುಡ್ದಂಗೆ ದುಡಿತಾ ಇರೋರ ನಡುವೆ ಬರೀ ಪ್ಲ್ಯಾನ್ ಮಾಡ್ಕೊಂಡು ಕೂತಿರೋ ನಿಮ್ಮಂಥ ಹುಡುಗರು ಹೆಂಗಪ್ಪ ಬೆಳೆಯೋಕ್ಕೆ ಸಾಧ್ಯ? ಹೆಂಗೆ ದುಡಿತಿದ್ದಾರೆ ಅಂದರೆ, ಅಥವಾ ಹೆಂಗೆ ಒದ್ದಾಡ್ತಿದ್ದಾರೆ ಅಂದರೆ, ನಿಮಗೇನೋ ಇಷ್ಟಿದೆ, ಓಕೆ ಆಯಿತು. ಒಂದು ಅಂಗೈಯಾಗಲ ಆಸ್ತಿಯೂ ಇಲ್ದವರು ಉತ್ತರ ಕರ್ನಾಟಕದ ಎಷ್ಟೋ ಮಕ್ಕಳುಗಳು ಬಂದು ವಿಜಯನಗರದಲ್ಲಿ ಅಥವಾ ಬೆಂಗಳೂರು ಕಡೆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿ, ಪಬ್ಲಿಕ್ ಟಾಯ್ಲೆಟಲ್ಲಿ ಸ್ನಾನ ಮಾಡಿ, ಬೆಳಿಗ್ಗೆ ಲೈಬ್ರರಿಲಿ ಕೂತ್ಕೊಂಡ್ರೆ ರಾತ್ರಿ 11-12 ಗಂಟೆ ಆದರೂ ಅಲ್ಲೇ ಕೂತ್ಕೊಂಡು ಓದ್ತಾವಲ್ಲ, ಅವುಗಳ ಕತೆ ಏನು? ಒಂದೇನೋ ಗಳಿಸಬೇಕು ಅಂದರೆ ತುಂಬ ತ್ಯಾಗ ಮಾಡಬೇಕಪ್ಪ. ಸ್ಯಾಕ್ರಿಫೈಸ್ ಇಲ್ದೇನೆ, ತ್ಯಾಗ ಇಲ್ದೇನೆ ಏನನ್ನೂ ಗಳಿಸೋಕ್ಕಾಗಲ್ಲ. ಒಂದು ಗಳಿಸಿದ್ರೆ ಒಂದು ಪಡ್ಕೊಳ್ಳೋಕೆ ಸಾಧ್ಯ. ಇಲ್ಲ, ನಾನು ಅಪ್ಪ ಅಮ್ಮನೂ ಬಿಟ್ಟಿರೋಕ್ಕಾಗಲ್ಲ, ನಂಗೆ ನಿದ್ದೆನೂ ಬಿಟ್ಟಿರೋಕ್ಕಾಗಲ್ಲ, ನಂಗೊಂದು ಸೇಫ್ ಝೋನ್ ಇದೆಯಲ್ಲ ಅದನ್ನು ಬಿಟ್ಟಿರೋಕ್ಕಾಗಲ್ಲ, ಆದರೂ ನನಗೆ ಒಳ್ಳೆ ಜಾಬ್ ಬೇಕು, ಸ್ಯಾಲ್ರಿ ಬೇಕು, ಅದು ಹಂಗಾಗಲ್ಲ. ಇವತ್ತಿಗೆ ನನ್ನ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆಯಪ್ಪ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ಇವನ್ ನನ್ನ ತಾಯಿನ ಬಿಟ್ಟು ನಾನು
ಒಂದು ವರ್ಷಾನುಗಟ್ಲೆ ನಾನು ಹೊರಗಡೆ ನೈಟ್ ಡ್ಯೂಟಿ ಕೆಲ್ಸಕ್ಕೆ ಹೋಗ್ತದೆ, ಅಲ್ಲೇ ಮಲ್ಕೊಳ್ತಾ ಇದ್ದೆ. ದಿವಸಕ್ಕೆ 2 ಹೊತ್ತು ಊಟ ಮಾಡ್ತಾ ಇದ್ದೆ. ಮಧ್ಯಾಹ್ನದೊತ್ತು ಈ ಬನ್ನು ಗುಲ್ಕಂತಂದು ಮಡ್ಕೊಂಬಿಡ್ತಾ ಇದ್ದೆ. ಅವಾಗ ನನಗೆ ಕೊಡ್ತಾ ಇದ್ದೆ 8,000 ಸಂಬಳ. ಆ 8,000ದಲ್ಲಿ ಬೆಂಗಳೂರಲ್ಲಿ ಪಾಸ್ ಮಾಡಿಸ್ಲಿಕ್ಕೆ ತಿಂಗಳಿಗೆ 1,500 ಹೋಗೋದು. ಏನು ಮಿಕ್ಕಿತ್ತಂದು ನಮ್ಮ ಅವ್ವಂಗೆ ಕೊಡ್ತಾ ಇದ್ದೆ. ಅಂದರೆ ನಾನು ಮನೆ ಬಿಟ್ಟು ದೂರನೂ ಇದ್ದೀನಿ, ತಾಯಿ ಬಿಟ್ಟು ಬದುಕಿದ್ದೀನಿ. ಮತ್ತು 8,000ದಿಂದಲೂ ಸಂಬಳ, 3,000 ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ, ಅಲ್ಲಿ 3,000 ಸಂಬಳ ತೊಗೊಂಡಿದ್ದೀನಿ. ಆಮೇಲೆ ಪತ್ರಿಕೆಯಲ್ಲಿ 8,000 ಸಂಬಳ ತೊಗೊಂಡಿದ್ದೀನಿ, ಮತ್ತು 12,000 ತೊಗೊಂಡಿದ್ದೀನಿ. ನೋಡಪ್ಪ, ನೀವು ಒಂದು 30, 33, 34 ಈ ಸಮಯದಲ್ಲಿ ತ್ಯಾಗಕ್ಕೆ ತಯಾರಿಲ್ಲ ಅಂದರೆ ಬದುಕು ನಡೆಯುತ್ತೆ, ಬಟ್ ಆಗ ನೀವು ಅಂದುಕೊಂಡಂಗೆ ನಡೆಯಲ್ಲ. ಯಾಕಂದರೆ ಇವತ್ತಿನ ಹೆಣ್ಣು ಮಕ್ಕಳು ಫಿನಾನ್ಷಿಯಲ್ ಸ್ಟೇಟಸ್ ನೋಡ್ತಾರೆ, ಹೌದಲ್ಲಪ್ಪ? ನೋಡಬೇಡಿ ಅಂತ ಹೇಳಲಿಕ್ಕೆ ನಾವ್ಯಾರು ಅಲ್ಲ. ಅಯ್ಯೋ, ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಹಿರಿಯರು ಹೇಳ್ದಂಗೆ ಯಾರನ್ನಾಗಬೇಕು ಆಗುವಂತಾರೋ ಅಷ್ಟು ಮಾತ್ರ ಕೇಳ್ಕೊಂಡು ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೊಂಡ್ರು ಕಟ್ಟಿಸ್ಕೊಳ್ತಿದ್ರು ಸರ್. ಇವಾಗ ಏನು ಸರ್, ಹಿಂಗೆ ಕಾಲದ ಪರಿವರ್ತನೆಯಪ್ಪ, ಏನು ಮಾಡಲಿಕ್ಕಾಗಲ್ಲ. ನನ್ನ ಗಂಡನ ದುಡಿಮೆ ಇಷ್ಟಿರಲಿ, ನನ್ನ ಗಂಡ ಹಿಂಗಿರಲಿ, ನನ್ನೆಲ್ಲ ಆಸೆಗಳನ್ನು ಪೂರೈಸಲಿ, ಒಂದು ಹೆಣ್ಣು ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಅಟ್ ಎ ಟೈಮ್ ಹೆಣ್ಣು ಹಂಗೆ ಅಂದ್ಕೊಳ್ತಾಳೆ ಅನ್ನೋ ಕಾರಣಕ್ಕಾದರೂ ಈ ಗಂಡು ಜೀವಗಳಿಗೆ ಒಂಚೂರು ಜವಾಬ್ದಾರಿ ಬರಲಿ ಬಿಡಿ. ಅಯ್ಯೋ, ಹೆಣ್ಣು ಸಿಗಲ್ಲಪ್ಪ, ಯಾಕೆ ಬೇಕು, ಚೆನ್ನಾಗಿ ದುಡಿಮೆ ಮಾಡೋಣ, ದುಡ್ಕೊಳ್ಳೋಣ ಅಂತಲಾದರೂ ಆ ಹೆಣ್ಮಕ್ಳು ಮೆಂಟಾಲಿಟಿ ಹಂಗಿದೆ ಅಂತಲಾದರೂ ಎಷ್ಟೋ ಹುಡುಗರು ಕೆಲ್ಸಕ್ಕೆ ಹೋಯ್ತಾವ್ರೆ. ಇಲ್ಲಾಂದ್ರೆ ಮನೇಲಿ ಗಾಂಜಾ ಸಿಗರೇಟ್ ಹೊಡ್ಕೊಂಡು ಮನೇಲಿ ಕೂತಿರೋರು. ಅದಕ್ಕೆ ನಿಮಗೆ ಅಷ್ಟೋ ಇಷ್ಟು ಭಗವಂತ ಕೊಟ್ಟಿದ್ದಾನೆ, ಅದನ್ನು ಮೀರಿ ಇನ್ನೂ ಏನೋ ನಾನು ಮಾಡಬೇಕು ಅಂತ ಇದ್ದರೆ ರಿಸ್ಕ್ ತಗೊಳ್ಳಿ. ತಂದೆ ತಾಯಿ ಕನ್ವಿನ್ಸ್ ಮಾಡಿ, ನೋಡಿ ನಾನು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಬರ್ತೀನಿ, ಹಿಂಗೆ ಹೊರಗಡೆ ಹೋಗ್ತೀನಿ ಎಲ್ಲೋ ಒಂದು, ಯಾಕಂದರೆ ಕೆಲಸಕ್ಕೆ ಅಂತಲೇ ಅಲ್ಲ, ಮೊದಲು 1 ತಿಂಗಳು ರಜೆ ಹಾಕ್ಬಿಟ್ಟು ಇಂಟರ್ವ್ಯೂಸ್ಗಳು ಅಟೆಂಡ್ ಮಾಡೋದು, ಎಲ್ಲೆಲ್ಲಿ ಕೆಲಸಗಳಿದ್ದಾವೆ ಅಂತ ಹೋಗಿ ಕೇಳೋದು, ನನ್ನ ಕ್ವಾಲಿಫಿಕೇಷನ್ ಹಿಂಗಿದೆ, ನಾನು ಇಂತಿಂಥ ಕೆಲಸ ಮಾಡಬಲ್ಲೆ ಅಂತ. ಎಷ್ಟು ಕಂಪ್ನಿ ಇದಾವೋ ಎಲ್ಲದಕ್ಕೂ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು. ಹಂಗೆ ತಿರುಗಿದ್ರೇನಪ್ಪ ಸಿಗೋದು. ಯಾಕಂದರೆ ನಮ್ಮ ತಾಕತ್ತೇನು, ನಮ್ಮ ಎಬಿಲಿಟಿ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅಂದರೆ ಕರ್ದು ಕೆಲಸ ಕೊಡಲಿಕ್ಕೆ ನಾವೇನು ಪಬ್ಲಿಕ್ ಫಿಗರ ಅಲ್ಲ. ಹಾಗಾಗಿ ನಿಮಗೆ ಬೇಕಾದ ಎಲ್ಲವನ್ನು ನೀವು ಇಲ್ಲಿ ಸೃಷ್ಟಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಒಂದಷ್ಟು ತ್ಯಾಗ ಬೇಕು, ಕನ್ಸಿಸ್ಟೆನ್ಸಿ ಬೇಕು, ಬಲಿದಾನಗಳು ಬೇಕು, ಶಿಸ್ತು ಬೇಕು, ಮತ್ತು ಅದಕ್ಕೆ ತಕ್ಕನಾದ ಒಂದು ಪ್ಲ್ಯಾನ್ ಬೇಕು. ತಂದೆ ತಾಯಿಗಳನ್ನು ಬಿಟ್ಟಿರೋದು ಅಂತ ಲೆಕ್ಕ ಅಲ್ವೇ ಅಲ್ಲಪ್ಪ. ವಾರ ಆದರೆ ಬಂದು ನೋಡ್ಕೊಂಡು ಹೋಗ್ಬೋದು. ಬಟ್ ಅದೇ ಥರದ ಮೆಂಟಾಲಿಟಿ ಇರೋ ಸ್ನೇಹಿತರನ್ನು ಮಾಡ್ಕೊಳ್ಳಿ. ಅವರು ನಿಮ್ಮ ಮನಸ್ಸು ಬದಲಾಗದಂತೆ ನೋಡ್ಕೊಳ್ತಾರೆ. ಇಲ್ಲ ಅಂದರೆ ನೀವು ಹಿಂಗೆ ಅಂದ್ಕೊಂಡು ಕೂತೇ ಇರಬೇಕಾಗುತ್ತೆ. ಯಾವ ಹೆಣ್ಣಿನ ವಿರುದ್ಧನೂ ಸೇಡು ತೀರ್ಸ್ಕೊಳಕ್ಕೆ ಹೋಗ್ಬೇಡಪ್ಪ. ಏನಾಯ್ತು, ಮೋಸ ಮಾಡಿರೋರಿಗೆ ಅಷ್ಟಿರ್ಬೇಕಾದ್ರೆ ಮೋಸ ಹೋಗಿರೋ ನೀವು ಇನ್ನೆಷ್ಟು ಬದುಕಬೇಕಲ್ಲಿ. ಮದುವೆ ಆಗುತ್ತೋ ಬಿಡುತ್ತೋ, ಆದರೆ ನಿನ್ನ ತಂದೆ ತಾಯಿಗೆ ಜವಾಬ್ದಾರಿಯನ್ನು ಕಡಿಮೆ ಮಾಡಿ ನೀವು 4 ಕಾಸು ಹೆಚ್ಚಿಗೆ ದುಡ್ಡು, ಆಯ್ತು ನೀವು ಬಹಳ ಕಾಲದಿಂದ ದುಡ್ದಿದ್ದೀರಾ, ಕೂತ್ಕೊಳ್ಳಿ ಮನೇಲಿ, ನೀವು ಆರಾಮಾಗಿ ನಿಮ್ಮ ಕೈಲಾದಷ್ಟು ಮಾಡ್ಕೊಂಡಿರಿ, ನಾನು ದುಡಿತೀನಿ ಅಂತ ಹೇಳಿದ್ರೆ ಅಷ್ಟು ಸಾಕಪ್ಪ, ಜೀವನ ಸಾರ್ಥಕ. ಮದುವೆ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಹೆತ್ತುವರಿಗೆ ಹೊರೆ ಆಗ್ಲಿಕ್ಕೆ ಬಿಡಬಾರ್ದು. ಒಳ್ಳೇದಾಗ್ಲಿ, ತೀರಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. 20,000 ಸಂಬಳ ಅಂದ್ರೂ ಕೂಡ ಈ ಕಾಲಕ್ಕೆ ದೊಡ್ಡದೇನೆ. ನಿಮಗೂ ಏನೋ ಬ್ರಹ್ಮ ಬರ್ದಿರ್ತಾನೆ, ನಿಮಗೂ ಯಾವುದೋ ಒಂದು ಜೋಡಿ ಇರುತ್ತೆ. ಹೀಗೆ ಒಬ್ಬಳು ತಿರಸ್ಕರಿಸ್ಬಿಟ್ಲು ಅಂದರೆ ನಿಮ್ಮ ಬದುಕು ಹಾಳಾಯಿತು ಅಂತ ಏನಿಲ್ಲ. ತಾಳ್ಮೆ ಇರಲಿ. ಯಾಕಂದರೆ ಆ ತೂರದಲ್ಲಿ ತಪ್ಪಾದ ಆಯ್ಕೆ ಮಾಡೋದಕ್ಕಿಂತ ನಿಧಾನವಾಗಿ ಒಳ್ಳೇದು ಆಯ್ಕೆ ಮಾಡೋಣ. ಇವತ್ತು ಎಷ್ಟು ಬೇಗ ಮದುವೆ ಆಯಿತು ಅನ್ನೋದಕ್ಕಿಂತ ಉಳಿತ ಅನ್ನೋದು ಬಹಳ ಮುಖ್ಯ. 25, 21, 22ಕ್ಕೆ ಆಗಿ 26ರಷ್ಟೊತ್ತಿಗೆ ಡೈವರ್ಸ್ ಆಗಿರೋ ತುಂಬ ಕತೆಗಳು ನೋಡಿ ಕೇಳಿದ್ದೀನಿ ನಾನು. ಹಾಗಾಗಿ ಎಷ್ಟು ಬೇಗ ಆದೆ, ಎಷ್ಟು ಜೋರಾಗಿ ದೊಡ್ಡದಾಗಿ ಮದುವೆ ಆದೆ, ಇದು ಯಾವುದು ಮ್ಯಾಟ್ರ್ ಅಲ್ಲ. ಒಳ್ಳೆ ಆಯ್ಕೆ ಅದು ಗೊತ್ತಿಲ್ಲ. ಕೆಲವೊಬ್ಬರು ಹಣೆ ಬರ್ದ ನಿಮ್ಮ 32ಕ್ಕೆ ಇರ್ಬೋದು. ನನ್ನ ಪ್ರಕಾರ ನಿಮಗೆ ಇನ್ನೊಂಚೂರು ಬದುಕಲ್ಲಿ ರಿಸ್ಕ್ ತಗೊಂಡು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿ ಬಂದವಳು ಬರೀ EMI ಕಟ್ಟೋದು ನೋಡ್ಕೊಂಡೇ ಕೂತ್ಕೊಳ್ಳೋಕೆ ಯಾರು ಇಷ್ಟಪಡಲ್ಲಪ್ಪ. ಒಂಚೂರೇನೋ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕಾಗುತ್ತೆ. ಮದುವೆಯಾದ ಆರಂಭದಲ್ಲಾದರೂ ಅವ್ರಿಗೆ ಒಂದಷ್ಟು ಓಡಾಡಿಸಿ ಖುಷಿಪಡಿಸಿ, ಒಂದು ಹೆಣ್ಣಾಗಿ ಅವಳು ಅದಕ್ಕಂತೂ ಅರ್ಹಳಿರ್ತಾಳಲ್ವನಪ್ಪ. ತೀರಾ ತಂದುಬಿಟ್ಟು ನನ್ನ ಮನೆ ಹಿಂಗಿದೆ,
ನೀನು ಇಲ್ಲಿ ಅನುಭವಿಸು ಅಂತ ಹೇಳಲಿಕ್ಕಾಗಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಬಂದರೆ ಬರ್ಬೋದು, ತೊಂದರೆ ಇಲ್ಲ. ಬಟ್ ಎಲ್ಲ ಹೆಣ್ಮಕ್ಳು ಅದೇ ಥರ ಇರ್ತಾರೆ ಅಂತ ಇಲ್ಲ. ಅದು ಏನೇ ಇರಲಿ ಸುಳ್ಳು ಹೇಳಿ ಮದುವೆ ಆಗಬಾರ್ದು. ಎಲ್ಲ ನಮ್ಗೆ ಹಿಂಗಿದೆ ಅಂದರೆ ಆಮೇಲೆ ಇಡೀ ಕುಟುಂಬವೇ ರಾದ್ದ ಅಂತ ನೋಡಬೇಕಾಗುತ್ತೆ. ಆಮೇಲೆ ಆ ಥರ ಎಲ್ಲ ಮಾಡಬೇಡಿ. ನೋಡಿ, ಇನ್ನು ಈ ಜಾಬ್ ಮಾಡ್ತಾನೆ ಇನ್ನೊಂದೆಲ್ಲೋ ಒಳ್ಳೆ ಕಡೆ ಅಪ್ಲೈ ಮಾಡಿ, ಒಳ್ಳೆ ಕಡೆ, ಯಾಕಂದ್ರೆ ಕಾಂಟ್ಯಾಕ್ಟ್ಗಳನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು. ಯಾಕಂದ್ರೆ ಇವತ್ತಂತೂ ಕೆಲಸ ಸಿಕ್ಕರೆ ಸಂಬಳ ಕೊಡಲ್ಲ, ಸಂಬಳ ಕೊಟ್ಟರು ಕೂಡ ಕಡಿಮೆ ಕೊಡ್ತಾರೆ, ಅದನ್ನ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರೆ. ಏನೇನೋ ನಡೀತಾ ಇದೆಯಪ್ಪ ಲೋಕದಲ್ಲಿ. ಎಷ್ಟು ಜನ ಇವತ್ತು ಎಸ್ಪೆಷಲಿ ಮೀಡಿಯಾದಲ್ಲಿರೋ ನನ್ನ ಸ್ನೇಹಿತರೆ ಹೇಳ್ತಾರೆ, ಯಪ್ಪ 3 ತಿಂಗಳಾಯ್ತು ಸಂಬಳ ಆಗಿ ಅಂತಾರೆ. ಹೇಳ್ಕೊಳೋದು ಮಾತ್ರ ಮೀಡಿಯಾದಲ್ಲಿ ಇದ್ದೀವಿ ಅಂತ ನಾವು ಹೇಳ್ಕೊಳ್ತೀವಿ. ಏನು ಮಾಡ್ತೀರಪ್ಪ, ಎಲ್ಲಿ ಹೋದ್ರು ಸರ್ಕಾರ ಜಾಬ್ ಸೆಕ್ಯೂರಿಟಿ, ಗೌರ್ಮೆಂಟ್ ಜಾಬ್ ಬೆಸ್ಟು ಅಂತಾರೆ. ಎಷ್ಟೋ BMTC, ಎಷ್ಟೋ ಟೀಚರ್ಗಳಿಗೆ 6 ತಿಂಗಳಾದ್ರೂ ಸಂಬಳ ಹಾಕಿರಲ್ಲ. ಹಾಗಾಗಿ ಗೌರ್ಮೆಂಟ್ ಕೆಲಸವೋ ಪ್ರೈವೇಟ್ ಕೆಲಸವೋ ಬರೋದ್ರಲ್ಲಿ ನಮ್ಮ ಜೀವನ ನಡೆಸೋಷ್ಟು, ಬರೋದು 6 ಕಾಸು, ಕಮಿಟ್ಮೆಂಟ್ 9 ಕಾಸು ಅಂದ್ರೆ ಹೆಂಗಾಗ್ಬೇಕು ಜೀವನ? ಈಗ ಹುಡುಗಿಗೋಸ್ಕರ ಮನೆ ಕಟ್ಲಿಕ್ಕೆ ಆತರ ಮಾಡಿದ ತಪ್ಪಾಯ್ತು ಅಂತ ಅನ್ಸಿರ್ಬೋದು ಅಷ್ಟೇ. ಹೌದು, ಹುಡುಗಿನೂ ಇಲ್ಲ, EMI ಕಟ್ಟಂಗಾಯ್ತು ಅಂತ. ಇರ್ಲಿ, ಬಹುಶಃ ಆ ಕಾರಣಕ್ಕಾದ್ರೂ ಮನೆಯೊಂದು ಬೇಗ ಆಯ್ತಲ್ಲ ಅಂದ್ಕೊಳ್ಳಿ ಅಷ್ಟೇ ಅನ್ಕೊಂಡಿರೋದು ಲೈಫಲ್ಲಿ. ಹೌದು, ಕೆಲವೊಂದು ಅವಳ ಹೆಸರುಕೊಂಡು ಮನೆ ಕಟ್ಟಿದ್ವಲ್ಲ ಅಂತ ಹುಡುಗಿಂಗ್ ಕರೆದ್ಬಿಟ್ಟು ಬರೋ ಉಂಡ ಹೋಗು ಒಂಚೂರು ನಿನ್ನ ಹೆಸರಲ್ಲಿ ಮನೆ ಕಟ್ಟಿದೀವಿ ಅಂತ ಕರೀರಿ. ಇರ್ಲಿ, ನನಗೆ ಅದು ಬಹಳ ಆಶ್ಚರ್ಯ ಅನಿಸ್ತು ಆ ಹುಡುಗಿಯ ನಿರ್ಧಾರ. ಬಟ್ ನೀವೇ ಅಂಥವ್ರು ನಿಮ್ಮ ಜೀವನದಲ್ಲಿ ಬಂದಿದ್ರು ನೀವೇ ನೆಮ್ಮದಿಯಾಗಿರೋಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಯಾವಾಗ ಬೇಕಾದ್ರೂ ಮನಸ್ಸು ಬದಲಾಯಿಸ್ತಿದ್ರಲ್ಲ. ತಾಳಿ ಕಟ್ಟು 3 ತಿಂಗಳಾದ್ರೂ ಆದ್ಮೇಲಾದ್ರೂ ಹೋಗ್ಲಿಕ್ಕೆ ಅವ್ರ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಏನೇ ಇರ್ಲಿ, ದೇವ್ರು ಒಳ್ಳೇದು ಮಾಡ್ತಾನೆ. ಧೈರ್ಯವಾಗಿರಿ, ಯಾವುದಕ್ಕೂ ಭಯ ಪಡಬೇಡಿ. EMIಗೆ ಜೀವನ ಪೂರ್ತಿ ಕಟ್ಟೋಣ, ತೊಂದರೆ ಇಲ್ಲ. ಜೀವನ ಬದುಕಿಸ್ತಾ ಸಾಧಿಸಿ ತೋರಿಸ್ಬೇಕು. ಧೈರ್ಯವಾಗಿರಪ್ಪ, ಒಳ್ಳೇದಾಗ್ಲಿ, ಶುಭವಾಗಲಿ. ಹರೇ ಕೃಷ್ಣ. ನೋಡಿ, ಲವ್ ಸ್ಟೋರಿಗಳು ಹೆಂಗಿರ್ತವೆ. ಮದುವೆ ಆಗೋಣ ಅಂತ ಬೇಗ ಮನೆ ಕಟ್ಲಿಕ್ಕೆ ಹೋದರೆ, ಮನೆ ಕಟ್ಟಿ ಗೃಹಪ್ರವೇಶದಷ್ಟಿಗೆ ಆಕೆ ಇನ್ನೊಬ್ಬನ ಮದುವೆ ಆಗಿ ಹೋಗೋದು. ಯಪ್ಪ ಎಂತೆಂಥ ಕತೆಗಳು. ನೋಡಿ, ಇವತ್ತು ಅವ್ರಿಗೆ 20,000 ಸಂಬಳ ಇದೆ, ಏನೋ ಕಾಂಟ್ರಾಕ್ಟ್ ಬೇಸೋ ಏನೋ ಒಂದು ಕೆಲಸ ಇದೆ, ಒಂದು ಮನೆ ಇದೆ, ಆದರೂ ಹೆಣ್ಣು ಕೊಡ್ತಿಲ್ಲ ಅಂದರೆ ಇನ್ನು ಏನಿರಬೇಕು ಅಂತ. ಈಗ ನಾನು ಜ್ಞಾಪನಿಸ್ಕೊಂಡು ನಮ್ಮ ಕತೆ ಏನು ಅಂತ ನಾನು ಜ್ಞಾಪನಿಸ್ಕೊಳ್ಬೇಕು. ಒಂದು ಮನೆ ಇದ್ದು 20,000 ಸಂಬಳ ಇದ್ದು, ನನಗೀಗ ಯೋಚನೆ ಬರ್ತಿರೋದು ಏನಂದರೆ, ಈ ಬಡವ್ರ ಮಕ್ಕಳು ಅಂದರೆ ನಮ್ಮಂಥ ಮಧ್ಯಮ ವರ್ಗದಲ್ಲಿ ಇನ್ನೂ ಪಾಪ ಈ ಏನೂ ಇಲ್ಲದ ಚಿಕ್ಕ ಮನೆಗಳಿರ್ತಾರೆ. ಅಪ್ಪ ಅಮ್ಮ ಕೂಲಿ ಹೋಗ್ತಾ ಇರ್ತಾರೆ. ಪಾಪ ಅವ್ರಿಗೇನು ಆಸ್ತಿ ಪಾಸ್ತಿ ಏನೂ ಇರಲ್ಲ, ಇವನ್ ಒಂದು ಒಳ್ಳೆ ಮನೆಯೂ ಇರಲ್ಲ. ಅವತ್ತು ದುಡಿತಾರೆ, ಅವತ್ತು ತಿಂತಾರೆ. ಅವ್ರ ಕಥೆ ಏನು ಅಂತ ಅಂದರೆ ಮದುವೆ ವಿಚಾರ ಮಾತ್ರ. ಅವ್ರು ನೆಮ್ಮದಿಯಾಗಿರಲಿ ದೇವ್ರ ದಯೆಯಿಂದ. ಆದರೆ ಹಿಂಗಂದ್ಬಿಟ್ರೆ ಮದುವೆ ಹೆಂಗೆ ಅಂತ ಏನು ಮಾಡಲಿಕ್ಕಾಗಲ್ಲ. ಕಾಲ ನೋಡಿ ಎಲ್ಲಿಗೆ ಬಂದು ನಿಂತಿದೆ. ಹಾಗಂತ ಹೆಣ್ಮಕ್ಳು ಕೇಳೋದು ತಪ್ಪು ಅಂತ ನಾನು ಹೇಳಲ್ಲ. ಇಲ್ಲಿ ಸರಿ ತಪ್ಪುಗಳ ನಿರ್ಧಾರ ಮಾಡಲಿಕ್ಕೆ ಆಗದೆ ಇರೋ ಸ್ಥಿತಿ ಇದು. ಎನಿವೆ, ಹುಡುಗರಾಗ ನಾವು ಒಂದು ಸತ್ಯ ಅರ್ಥ ಮಾಡಿಕೊಳ್ಬೇಕು. ಯೌವನ ಅಥವಾ 20, 22, 25, 26, 28, 30, 35 ಇಲ್ಲಿವರೆಗೂ, ಅದರಲ್ಲೂ ಮದುವೆಗೆ ಮುಂಚೆ ಒಂದು 28, 25, 26 ದುಡಿಬೇಕು, ಚೆನ್ನಾಗಿ ದುಡಿಬೇಕು. ಯಾವುದೇ ಚಟ ಇಟ್ಕೊಳ್ಬಾರ್ದು. ಸಂಜೆ ಆದರೆ ಮನೆಗೆ ಬರಬೇಕು. ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ಎಷ್ಟು ದುಡಿತಾ ಇದ್ದೀವಿ, ಎಷ್ಟು ಖರ್ಚು ಮಾಡ್ತಿದ್ದೀವಿ ಅನ್ನೋ ಲೆಕ್ಕ ಇರಬೇಕು. ಯಾಕಂದರೆ ಒಂದೊಳ್ಳೆ ಲಾಂಗ್ ಟರ್ಮ್ ಜೀವನ, ಒಳ್ಳೆ ಜೀವನ ಸಂಗಾತಿ ಬೇಕು. ಅವ್ರ ಜೊತೆ ಜೀವನ ಚೆನ್ನಾಗಿರಬೇಕು ಅಂದರೆ
ಸ್ವಲ್ಪ ಡಿಸಿಪ್ಲಿನ್ ಲೈಫ್ ರೂಢಿ ಮಾಡಿಕೊಳ್ಬೇಕು. ದುಡಿಮೆ 10,000 20,000 50,000 ಬಂದಿದ್ರಲ್ಲಿ ಜೀವನ ಮಾಡಬೇಕು. ಅವ್ರಿವ್ರನ್ನ ನೋಡ್ಕೊಂಡು ಜೀವನ ಮಾಡ್ತೀನಿ ಅಂತ ಹೋದರೆ ಬಟ್ಟೆ ಬರೆ ಬಿಚ್ಕೊಂಡು ಬೀದಿ ಬರಬೇಕಾಗುತ್ತೆ. ಬರೋ ಹೆಣ್ಮಕ್ಳು ಒಳ್ಳೆ ದುಡಿಮೆ ಇರೋ ಗಂಡ ಬಯಸೋದು ತಪ್ಪಲ್ಲ, ಅದು ಅವರವ್ರ ಇಷ್ಟ. ಬಟ್ ಹುಡುಗರಾಗಿ ನಮ್ಮ ಮಿನಿಮಮ್ ಯೋಗ್ಯತೆಯನ್ನು ನಾವು ಗಳಿಸ್ಕೊಂಡಿರೋಣ, ಮಿಕ್ಕಿದ್ದು ಭಗವಂತನ ಇಚ್ಛೆ ಅಲ್ವಾ. ಒಳ್ಳೆ ದುಡಿಮೆ ಇಲ್ಲ, ಒಳ್ಳೆ ನಡತೆ ಇಲ್ಲ, ಒಳ್ಳೆ ರೀತಿ ನೀತಿ ಇಲ್ಲ ಅಂದರೆ ಯಾರು ಹೆಣ್ಣು ಕೊಡ್ತಾರಪ್ಪ. ಇನ್ನು ಎಷ್ಟೋ ಸಾರಿ ನನಗೆ ಹೇಳ್ತಾರೆ ನಮ್ಮ ಸ್ನೇಹಿತರೆ, ಇಲ್ಲ ಸರ್ ಅಂಥ ಚಪ್ರಿಗಳಿಗೆ ಹೆಣ್ಮಕ್ಳು ಬೀಳೋದು ಅಂತ. ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಅಂಥವ್ರಿಂದ ಹೋದರೆ ಹೆಣ್ಮಕ್ಳು ಅವ್ರ ಜೀವನ ನರಕ, ಅದು ಬರೆದಿಟ್ಟ ಸತ್ಯ. ಬಟ್ ನಮ್ಮ ಶಕ್ತಿಯಲ್ಲಿ ನಾವು ಬೆಳೆಯೋ ಪ್ರಯತ್ನ ಮಾಡಬೇಕು, ದುಡಿಮೆ ಮಾಡಬೇಕು, ಸೇವಿಂಗ್ಸ್ ಮಾಡಿಕೊಳ್ಬೇಕು. ಇರಲಿ, ಬಂದು ಹೆಣ್ಮಗಳನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅಷ್ಟೇ. ಒಳ್ಳೆಯದಾಗಲಿ, ಶುಭ ಆಗಲಿ.